ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, NIOS ಸೆಕೆಂಡರಿ ಕೋರ್ಸ್ನ ಗಣಿತದ 6ನೇ ವಿಡಿಯೋಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ 5 ವಿಡಿಯೋಗಳಲ್ಲಿ ನಂಬರ್ ಸಿಸ್ಟಮ್ಸ್, ಸಂಖ್ಯಾ ಪದ್ಧತಿ ಬಗ್ಗೆ ಹಾಗೂ ಅದರ ಮುಂದಿನ ಚಾಪ್ಟರಲ್ಲಿ ಘಾತಾಂಕಗಳು ಮತ್ತು ಕರ್ಣಿಗಳು, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಸರ್ಡ್ಸ್, ಇದ್ರ ಬಗ್ಗೆ ಅಧ್ಯಯನ ಮಾಡಿದರೆ ಈ 5 ವಿಡಿಯೋಗಳು ನೋಡಿದಾಗ ನಿಮ್ಗೆ ಒಂದು ಮನವರಿಕೆ ಆಗಿರುತ್ತೆ. NIOS ಗಣಿತ ಅಂತ ಹೇಳೋದು ಸ್ಟೇಟ್ ಸಿಲೆಬಸ್ನ ಗಣಿತಕ್ಕಿಂತ ಎಷ್ಟು ಸುಲಭವಾಗಿದೆ. ಸಾಧಾರಣ ಎಲ್ಲವೂ ಕರ್ಣಿಗಳ ಬಗ್ಗೆ ನೀವು ಅಧ್ಯಯನ ಮಾಡಿರುವಂಥ ಒಂದು ವಿಷಯನ ಬಿಟ್ಟರೆ ಮತ್ತೆಲ್ಲವೂ ಕೂಡ ಏನಾಗಿತ್ತು ಅಂತ ಹೇಳಿದರೆ, ನೀವು ಈ ತನಕ 8ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ವರೆಗೆ ಏನೇನು ಅಧ್ಯಯನ ಮಾಡಿದ್ರೋ ಅದರದ್ದೇ ಪುನರಾವರ್ತನೆ ಆಗಿತ್ತು. ಆದ್ದರಿಂದ ನಿಮಗೆ NIOS ಅಲ್ಲಿರುವಂಥ ಗಣಿತ ಅತ್ಯಂತ ಸುಲಭ ಅಂತ ಹೇಳೋದು ಮನವರಿಕೆ ಆಗಿರುತ್ತೆ. ಆ ಹಿಂದಿನ 2 ಚಾಪ್ಟರ್ಗಳಲ್ಲಿ ಅಂಕಗಣಿತದ ಚಾಪ್ಟರ್ಗಳಾಗಿದ್ದವು. ಸೊ ಈಗ ಬೀಜಗಣಿತದ ಒಂದು ಘಟಕ ಆಗಿರುವಂಥ ಲೀನಿಯರ್ ಈಕ್ವೇಷನ್ಸ್. ಸೊ ಬೀಜಗಣಿತ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಬೀಜಗಣಿತ ಅಂತ ಹೇಳೋದು ಗಣಿತದ ಸಾಮಾನ್ಯೀಕರಣ ರೂಪ, ಜನರಲೈಸ್ಡ್ ಫಾರ್ಮ್ ಅಂತ ಕರಿಬೋದು. ಇಲ್ಲಿ ನಾವು ಸಂಖ್ಯೆಗಳ ಬದಲಿಗೆ ಚರಾಕ್ಷರಗಳನ್ನು, ಅವ್ಯಕ್ತ ಪದಗಳನ್ನು ಬಳಸ್ಕೊಂಡು ಗಣಿತವನ್ನು ಜನರಲೈಸ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಉದಾಹರಣೆಯನ್ನು ಗಮನಿಸಿ. ಇಲ್ಲಿ ದ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ 3 centimeter more than twice its breadth. If the breadth is b units, what is its perimeter? ಒಂದು ಆಯತದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 3 ಸೆಂಟಿಮೀಟರ್ ಹೆಚ್ಚಾಗಿದೆ. ಅದರ ಅಗಲ b ಆಗಿದ್ದರೆ, b ಮಾನಗಳಾಗಿದ್ದರೆ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಅಗಲ ಎಷ್ಟು ಅಂತ ಕೊಟ್ಟಿಲ್ಲ, ಉದ್ದವನ್ನು ಎಷ್ಟು ಅಂತ ಕೊಟ್ಟಿಲ್ಲ, ಅದರ ಉದ್ದ ಮತ್ತು ಅಗಲಗಳಿಗಿರುವಂಥ ಸಂಬಂಧವನ್ನು ಕೊಟ್ಟಿದೆ. ಸೊ ಇದಕ್ಕೊಂದು ನಾವು ಈ ಹೇಳಿಕೆಯನ್ನು ಗಣಿತೀಯವಾಗಿ ಬರಿಬೇಕು ಅಂತ ಹೇಳಿದರೆ, ಸೊ ಪೆರಿಮೀಟರ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಸುತ್ತಳತೆ. ಸುತ್ತಳತೆ ಅಂತ ಹೇಳಿದರೆ ಸೊ ಇದು ಉದ್ದ, ಇದು ಅಗಲ. ಇಲ್ಲಿ ಪುನಃ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಸುತ್ತಳತೆ ಅಂತ ಹೇಳಿದ್ರೆ 4 ಬಾಹುಗಳ ಮೊತ್ತ L + B + L + B ಆಗತ್ತೆ. ಅದನ್ನು ನಾವು ಸುತ್ತಳತೆ = 2 × L + B ಅಂತ ಬರ್ಕೊಂಡು ಹೋಗ್ಬೋದು. ಇಲ್ಲಿ ಸಂಬಂಧಗಳ ಹೇಳಿಕೆಯನ್ನು ನೋಡಿ. ದ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ 3 centimeter more than twice its breadth. ಉದ್ದವು ಅಗಲದ 2ರಷ್ಟಕ್ಕಿಂತ 3 ಸೆಂಟಿಮೀಟರ್ ಹೆಚ್ಚಾಗಿದೆ. ಅಗಲ B ಇದೆ, ಅಗಲದ 2ರಷ್ಟು ಅಂದ ತಕ್ಷಣ 2B ಬರೀತೀವಿ ನಾವು. ಇದಕ್ಕಿಂತ 3 ಸೆಂಟಿಮೀಟರ್ ಹೆಚ್ಚಾಗಿದೆ ಅಂತ ಹೇಳಿದ್ರೆ +3 ಬರೀತೀರಿ. ಅದರಿಂದ ಉದ್ದ ಅಂತ ಹೇಳೋದು 2B + 3 ಮಾನಗಳಾಗ್ತವೆ. ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರು, ಮೀಟರ್ ಇದ್ದರೆ ಮೀಟರು, ಇಂಚ್ ಇದ್ದರೆ ಇಂಚು, ಏನಿದೆಯೋ ಅದಾಗುತ್ತೆ. ಆದ್ದರಿಂದ ಸುತ್ತಳತೆ ಏನಾಗುತ್ತೆ ಅಂತ ಹೇಳಿದರೆ 2 ಇಂಟು L ಅಂತ ಹೇಳಿದರೆ 2B + 3 ಪ್ಲಸ್ B ಅಂತ ಹೇಳಿದರೆ ಬಿನೇ ಇದೆ ಈಗ. ಸೊ 2B ಇಲ್ಲೊಂದು B, 3B ಆಗುತ್ತೆ. 3Bನ 2ರಿಂದ ಗುಣಿಸಿದಾಗ 6B ಆಗುತ್ತೆ, ಪ್ಲಸ್ 3 2 6 ಆಗುತ್ತೆ. ಸೊ ಇದು ಕೊಟ್ಟಿರುವಂತಹ ಆಯತದ ಸುತ್ತಳತೆ ಆಗಿರುತ್ತೆ. ಸೊ ಇಲ್ಲಿ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ನಮಗಿಲ್ಲಿ ಸಂಪೂರ್ಣವಾಗಿ ಉತ್ತರ ನಿರ್ದಿಷ್ಟವಾಗಿ ಎಷ್ಟು ಅಂತ ಗೊತ್ತಿಲ್ಲ. ಯಾಕೆಂದರೆ ಇದು ಬೀಜಗಣಿತ ಇದು. ಸೊ ಬೀಜಗಣಿತದಲ್ಲಿ ಸಂಖ್ಯೆಯ ಬದಲಿಗೆ ಚರಾಕ್ಷರಗಳನ್ನು, ಅವ್ಯಕ್ತ ಪದಗಳನ್ನು ಬಳಸ್ಕೊಂಡು ಹೋಗ್ತೀವಿ. ಸೊ ಇದು B ಯ ಬೆಲೆಯ ಮೇಲೆ ನಮ್ಮ ಉತ್ತರ ಅವಲಂಬನೆ ಆಗಿರುತ್ತೆ. ಆಯತದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ನಮಗೆ B ಗೆ ಬೆಲೆ ಕೊಟ್ಟಾಗ ಮಾತ್ರ ನಮಗೆ ಆಯತದ ಸುತ್ತಳತೆ ನಿರ್ದಿಷ್ಟವಾಗಿ ಎಷ್ಟು ಅಂತ ಗೊತ್ತಾಗುತ್ತೆ. ಅದರಿಂದ ಇದನ್ನು ಜನರಲೈಸ್ಡ್ ಫಾರ್ಮ್, ಸಾಮಾನ್ಯೀಕರಣ ರೂಪ ಅಂತೇಳಿ ಕರಿತೀವಿ. ಮಕ್ಕಳು, ಅದೇ ಥರದಲ್ಲಿ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ದ ಹೆಡ್ ಮಾಸ್ಟರ್ ಪರ್ಚೇಸ್ಡ್ 150 books ಟು ಡಿಸ್ಟ್ರಿಬ್ಯೂಟ್ ಟು ದ ಸ್ಟೂಡೆಂಟ್ಸ್. ಫಾರ್ ಎವರಿ 50 books, ₹30 ಡಿಸ್ಕೌಂಟ್ ಈಸ್ ಅಲೌಡ್. ಹೌ ಮಚ್ ಅಮೌಂಟ್ ದ ಹೆಡ್ ಮಾಸ್ಟರ್ ಹ್ಯಾಸ್ ಸ್ಪೆಂಡ್ ಟು ಪರ್ಚೇಸ್ ದ ಬುಕ್ಸ್? ಸೊ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು 150 ಪುಸ್ತಕಗಳನ್ನು ಕೊಂಡ್ಕೊಳ್ತಾರೆ ಮಕ್ಕಳಿಗೋಸ್ಕರ ವಿತರಣೆ ಮಾಡಲಿಕ್ಕೋಸ್ಕರ. ಪ್ರತಿ 50 ಪುಸ್ತಕಕ್ಕೆ ₹30 ರಿಯಾಯಿತಿಯನ್ನು ಕೊಟ್ಟಿರ್ತಾರೆ. ಹಾಗಾದರೆ ಹೆಡ್ ಮಾಸ್ಟರ್ ಆ ಬುಕ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಹಣವನ್ನು ಕೊಡಬೇಕು? ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿದರೆ ನಿಮ್ಗೆ ಗೊತ್ತಾಗತ್ತೆ ಮಕ್ಕಳೇ. ಪ್ರತಿ ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿ ಕೊಟ್ಟಿಲ್ಲ ನಾವು. ಸೊ ಆದ್ದರಿಂದ ನಾವಿಲ್ಲಿ ಪ್ರತಿ ಪುಸ್ತಕದ ಬೆಲೆ X ರೂಪಾಯಿಗಳಾಗಿರುತ್ತೆ. ಒಂದು ಪುಸ್ತಕದ ಬೆಲೆ X ರೂಪಾಯಿ ಆಗಿರುತ್ತೆ ಅಂತ ತಿಳ್ಕೊಂಡ್ರೆ, ಒಟ್ಟು 150 ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ 150 × X ಅಷ್ಟು ರೂಪಾಯಿಗಳು ಬೇಕಾಗತ್ತೆ. ಸೊ ಆದರೆ ಇದ್ರ ಜೊತೆಯಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಾರೆ, ಪ್ರತಿ 50 ಪುಸ್ತಕಕ್ಕೆ ₹30 ಡಿಸ್ಕೌಂಟ್ ಕೊಡ್ತಾರೆ ಅಂತ ಕೊಟ್ಟಿರೋದ್ರಿಂದ, ಸೊ 53 × 150
ಸೊ 50 ಪುಸ್ತಕಕ್ಕೆ 30 ರೂಪಾಯಿ ಡಿಸ್ಕೌಂಟ್ ಆಗೋದಾದರೆ 150 ಪುಸ್ತಕಗಳಿಗೆ 33ರಷ್ಟು 90 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಆದ್ದರಿಂದ ಹೆಡ್ ಮಾಸ್ಟರ್ ಕೊಡಬೇಕಾಗಿರುವಂಥ ಹಣ 150x ಮೈನಸ್ 90 ರೂಪಾಯಿಗಳಾಗಿರುತ್ತೆ. ಸೊ ಎರಡು ಉದಾಹರಣೆಗಳನ್ನು ನೋಡಿದಾಗ ನಿಮ್ಗೆ ಗಮನಿಸಿರುತ್ತೀರಿ ಅವ್ಯಕ್ತ ಪದಗಳನ್ನು ಹೇಗೆ ನಾವು ಇಲ್ಲಿ ಉಪಯೋಗಿಸಿರ್ತೀವಿ ಅಂಥೇಳಿ. ಇದು ಮೊದಲನೇ ಪ್ರಶ್ನೆಯ ಉತ್ತರ, ಇದು ಎರಡನೇ ಪ್ರಶ್ನೆಗೆ ಉತ್ತರ. ಸೊ ಈ ಬೀಜಗಣಿತವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಬರುವಂಥ ಮೂಲಭೂತ ಪದಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲೊಂದು ಏನೋ ಇದೆ, ಇಲ್ಲಿ ಏನಂತ ಹೇಳ್ಬೋದು ಅದನ್ನು ವಾಕ್ಯ ರೂಪದಲ್ಲಿ. ನೋಡಿ ಯಾವುದೋ ಒಂದಕ್ಕೆ 7 ಕೂಡಿಸಿದ್ದೀವಿ. ಏನಕ್ಕೆ 7 ಕೂಡಿಸಿದ್ದೀವಿ ಅಂದರೆ ಒಂದು ಸಂಖ್ಯೆಯ ವರ್ಗದ 5ರಷ್ಟಕ್ಕೆ x², ಒಂದು ಸಂಖ್ಯೆಯ ವರ್ಗ ಅದನ್ನು 5ರಿಂದ ಗುಣಿಸ್ತೀವಿ, ಅದರ 5ರಷ್ಟಕ್ಕೆ ಅಂತ ಹೇಳ್ತೀವಿ. ಒಂದು ಸಂಖ್ಯೆಯ ವರ್ಗದ 5ರಷ್ಟಕ್ಕೆ 7 ಕೂಡಿಸಿದಾಗ ಸೊ ಇನ್ನೊಂದು ಸಂಖ್ಯೆಯ ಘನ ಮತ್ತು ಆ ಸಂಖ್ಯೆಯ ಮೊತ್ತಕ್ಕಿಂತ 8 ಕಡಿಮೆ ಆಗಿರುತ್ತದೆ ಅಂತ ಇದನ್ನು ವಾಕ್ಯ ರೂಪದಲ್ಲಿ ನೋಡಿ. ವಾಕ್ಯ ರೂಪದಲ್ಲಿ ಹೇಳಿದರೆ ಎಷ್ಟು ಉದ್ದ ಆಗುತ್ತೆ ಅದು. ಸೊ ಅದನ್ನು ಗಣಿತವನ್ನು ಉಪಯೋಗಿಸ್ಕೊಂಡು ನಾವು ಅತ್ಯಂತ ಸಂಕ್ಷಿಪ್ತವಾಗಿ ಸರಳವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಇಂಗ್ಲೀಷಲ್ಲಿ ಅದನ್ನು ಹೇಳಿಕೆ ರೂಪದಲ್ಲಿ ಫಾಲೋಯಿಂಗ್ ರೆಪ್ರೆಸೆಂಟೇಷನ್ ಇಟ್ ಕ್ಯಾನ್ ಬಿ ಸ್ಟೇಟೆಡ್ ಆಸ್ ವೆನ್ 7 ಈಸ್ ಆ್ಯಡೆಡ್ ಟು 5 ಟೈಮ್ಸ್ ದ ಸ್ಕ್ವೇರ್ ಆಫ್ ಎ ನಂಬರ್. 7 ಈಸ್ ಆ್ಯಡೆಡ್ ಪ್ಲಸ್ ಚಿಹ್ನೆ ಇದೆ ಟು ದ ಸ್ಕ್ವೇರ್ ಆಫ್ 5 ಟೈಮ್ಸ್ ದ ಸ್ಕ್ವೇರ್ ಆಫ್ ಎ ನಂಬರ್. ಸ್ಕ್ವೇರ್ ಆಫ್ ಎ ನಂಬರ್ ಅಂದರೆ x², 5 ಟೈಮ್ಸ್ ದ ಸ್ಕ್ವೇರ್ ಆಫ್ ಎ ನಂಬರ್ ಅಂದರೆ 5x². 7 ಈಸ್ ಆ್ಯಡೆಡ್ ಟು 5x². then it is equal to, it is 8 less than the sum of another number and its cube. ಸೊ ಇನ್ನೊಂದು ಸಂಖ್ಯೆ ಮತ್ತು ಅದರ ಘನದ ಮೊತ್ತಕ್ಕಿಂತ 8 ಕಡಿಮೆ ಆಗಿದೆ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಗಮನಿಸಿ ಮಕ್ಕಳೇ. x ಯಾವುದೋ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ, y ಅಂತ ಹೇಳೋದು ಯಾವುದೋ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ. ಸೊ ಈ ಥರದಲ್ಲಿ ನಾವು ಬೀಜಗಣಿತದಲ್ಲಿ ಬಳಸುವಂಥ x, y, z, ಸೊ ಇವುಗಳನ್ನೆಲ್ಲ ವೇರಿಯಬಲ್ಸ್, ಚರಾಕ್ಷರಗಳು ಅಥವಾ ಅವ್ಯಕ್ತಾಕ್ಷರಗಳು ಅನ್ನೋದಕ್ಕೆ ಕರಿತೀವಿ. ಹಾಗೆಯೇ 7 ಇಲ್ಲಿರುವಂಥ ಸಂಖ್ಯೆ ನಿರ್ದಿಷ್ಟವಾಗಿ ಬೆಲೆ ಗೊತ್ತಿದೆ. 8 -8 ಬೆಲೆ ನಿರ್ದಿಷ್ಟವಾಗಿ ಗೊತ್ತಿದೆ. ಈ ಥರ ಬೆಲೆ ನಿರ್ದಿಷ್ಟವಾಗಿ ಗೊತ್ತಿರುವಂಥ ಸಂಖ್ಯೆಗಳನ್ನು ಕಾನ್ಸ್ಟೆಂಟ್, ಸ್ಥಿರಾಂಕಗಳು ಅನ್ನೋದಕ್ಕೆ ಕರಿತೀವಿ. ಸೊ ಇದನ್ನು ನೋಡಿದಾಗ ನಿಮಗೆ ಈ ಸೆಂಟೆನ್ಸ್, ವಾಕ್ಯಗಳಲ್ಲಿ ಪದಗಳು ಹೇಗಿರುತ್ತವೋ ಹಾಗೆ ಇದನ್ನು ಬೀಜ ಪದಗಳು ಅಂತ ಕರಿತೀವಿ. 5x² ಅಂತ ಹೇಳೋದೊಂದು ಬೀಜ ಪದ, y³ ಅಂತ ಹೇಳೋದೊಂದು ಬೀಜ ಪದ, y ಅಂತ ಹೇಳೋದೊಂದು ಬೀಜ ಪದ. ಅದೇ ಥರದಲ್ಲಿ -8 ಮತ್ತು +7 ಇವು ಕೂಡ ಬೀಜ ಪದಗಳಾಗ್ತವೆ. ಇಲ್ಲಿ 1, 2, 3, 4, 5 ಬೀಜ ಪದಗಳನ್ನು ಹೊಂದಿದೆ. ಸೊ ಬೀಜ ಪದ ಅಂದರೆ ಏನಾಗಿರುತ್ತೆ ಅಂತ ಹೇಳಿದರೆ ಕೆಲವು ಸಂದರ್ಭದಲ್ಲಿ ಬರೀ ಚರಾಕ್ಷರ ಆಗಿರ್ಬೋದು. ನೋಡಿ ಇಲ್ಲಿ y ಕೂಡ ಒಂದು ಬೀಜ ಪದ ಆಗಿದೆ, ಬರೀ ಚರಾಕ್ಷರ ಆಗಿರ್ಬೋದು. ಕೆಲವು ಸಂದರ್ಭದಲ್ಲಿ ಬರೀ ಸಂಖ್ಯೆ ಆಗಿರ್ಬೋದು, -8 ಇದನ್ನು ಬೀಜ ಪದ ಅಂತ ಕರಿತೀವಿ. ಅಥವಾ ಬೀಜ ಪದಗಳು ಮತ್ತು ಸಂಖ್ಯೆಗಳ ಗುಣಲಬ್ಧ ಕೂಡ ಆಗಿರ್ಬೋದು. ಸೊ ಬೀಜ ಪದ ಅಂತ ಹೇಳಿದರೆ ಯಾವುದೇ ಅವ್ಯಕ್ತಾಕ್ಷರ, ಚರಾಕ್ಷರ ಅಥವಾ ಒಂದು ಸ್ಥಿರಾಂಕ ಅಥವಾ ಸ್ಥಿರಾಂಕಗಳು ಮತ್ತು ಚರಾಕ್ಷರಗಳ ಗುಣಲಬ್ಧಗಳನ್ನು ಬೀಜ ಪದಗಳು, ಟರ್ಮ್ಸ್, ಆಲ್ಜಿಬ್ರಿಕ್ ಟರ್ಮ್ಸ್ ಅನ್ನೋದಾಗಿ ಕರಿತೀವಿ ಮಕ್ಕಳೇ. ಸೊ ಇಲ್ಲಿ x² ಹಿಂಭಾಗದಲ್ಲಿರುವಂಥ ಸಂಖ್ಯೆ, y³ ಹಿಂಭಾಗದಲ್ಲಿ ಏನೂ ಇಲ್ಲ ಅಂದರೆ ಇದು 1ರಿಂದ ಗುಣಿಸಲ್ಪಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈ 1ಅನ್ನು ಇಲ್ಲಿರೋ 5ಅನ್ನು ಕೋಎಫಿಷಿಯಂಟ್ಸ್, ಸಹಗುಣಕಗಳು, ಚರಾಕ್ಷರಗಳ ಸಹಗುಣಕಗಳು ಅನ್ನೋದಾಗಿ ಕರಿತೀವಿ. ಇಲ್ಲಿ ಮಧ್ಯದಲ್ಲಿ ಒಂದು ಈಕ್ವಲ್ಸ್ ಚಿಹ್ನೆ ಇದೆ, ಅದರ ಹಿಂಭಾಗದಲ್ಲಿ ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ 5x² + 7 ಅನ್ನೋದರಲ್ಲಿ 2 ಬೀಜ ಪದಗಳಿದೆ. ಆ 2 ಬೀಜ ಪದಗಳ ಮಧ್ಯೆ ಪ್ಲಸ್ ಚಿಹ್ನೆಯಿಂದ ಆ 2 ಬೀಜ ಪದಗಳು ಬೇರ್ಪಟ್ಟಿದೆ. ಹಾಗೆ ಈಕ್ವಲ್ಸ್ ಆದಮೇಲೆ ಗಮನಿಸಿದರೆ 3 ಬೀಜ ಪದಗಳಿದ್ದಾವೆ. ಸೊ ಆ 3 ಬೀಜ ಪದಗಳು ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳಿಂದ ಬೇರ್ಪಟ್ಟಿದೆ. ಸೊ ಈ ಥರ ಬೀಜ ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯೊಂದಿಗೆ ಸಂಯೋಜನೆ ಹೊಂದಿದರೆ ಅವುಗಳನ್ನೆಲ್ಲ ಎಕ್ಸ್ಪ್ರೆಷನ್ಸ್, ಬೀಜೋಕ್ತಿಗಳು ಅನ್ನೋದಕ್ಕೆ ಕರಿತೀವಿ. ಸೊ ಕೆಲವು ಸಂದರ್ಭದಲ್ಲಿ ಬರೀ ಒಂದು ಸಂಖ್ಯೆ ಇದ್ದರೂ ಕೂಡ ಅದನ್ನು ಕೂಡ ನಾವು ಬೀಜೋಕ್ತಿ ಅಂತ ಕರಿಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಸಂಖ್ಯೆ ಹಿಂದ್ಗಡೆ ಪ್ಲಸ್ ಚಿಹ್ನೆ ಇದ್ದೇ ಇರುತ್ತೆ. ಒಂದು ಅವ್ಯಕ್ತ ಪದ ಬರೆದ್ರೆ, ಚರಾಕ್ಷರ ಬರೆದ್ರೆ ಅದ್ರ ಹಿಂದ್ಗಡೆ ಕೂಡ ಪ್ಲಸ್ ಚಿಹ್ನೆ ಇದ್ದೇ ಇರುತ್ತೆ. ಒಂದು ಸಂಖ್ಯೆಯನ್ನು ಬರೆದ್ರೂ ಕೂಡ ಅದ್ರ ಹಿಂದೆ ಪ್ಲಸ್ ಚಿಹ್ನೆ ಇರುತ್ತೆ. ಪ್ಲಸ್ ಚಿಹ್ನೆಯೊಂದಿಗೆ ಒಂದು ಬೀಜ ಪದ ಸಂಯೋಜನೆಗೊಂಡಿದೆ, ಅದರಿಂದ ಅದನ್ನು ಕೂಡ ನಾವು ಬೀಜ ಪದ. ಸೊ ಈಗಾಗಲೇ ಹೇಳಿದೆ ನಿಮಗೆ ಇಲ್ಲಿ 3 ಪದಗಳಿದ್ದಾವೆ. ಅದರಿಂದ -8 ಅಂತ ಹೇಳೋದು ಒಂದು ಬೀಜ ಪದ ಆಗಿದೆ. ಕೆಲವು ಸಲ ಬರೀ -8 ಬರೆದ್ರೆ ಅದು ಕೂಡ ಬೀಜೋಕ್ತಿ ಕೂಡ ಆಗುತ್ತೆ.
ಅಥವಾ ಬೀಜೋಕ್ತಿಯ ಜೊತೆಯಲ್ಲಿ ಚರಾಕ್ಷರಗಳು ಇರಲೇಬೇಕು ಅಂತ ಹೇಳಿದರೆ ನಾವು ಆ ಥರದಲ್ಲಿ ಯೋಚನೆ ಮಾಡಿದರೆ ನಾನು +5 ಅಂತ ಬರೆದಾಗ ಇಲ್ಲಿ ಕೂಡ ಒಂದು ಚರಾಕ್ಷರ ಇದ್ದೇ ಇರುತ್ತೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ 5 ಮತ್ತು ಎಕ್ಸ್ನ ಘಾತಾಂಕ. ನೀವು ಘಾತಾಂಕಗಳ ಬಗ್ಗೆ ಹಿಂದಿನ ಚಾಪ್ಟರಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಿ. ಎಕ್ಸ್ನ ಘಾತ 0 ಅದ್ರ ಜೊತೆ ಸೇರ್ಕೊಂಡಿರುತ್ತೆ. ಸೊ ಎಕ್ಸ್ನ ಘಾತ 0ಯ ಬೆಲೆ 1 ಆಗೋದ್ರಿಂದ ಅದನ್ನು ನಾವು ಬರೆದಿಲ್ಲ ಅಲ್ಲಿ ಅಂತ ತಿಳ್ಕೊಂಡು, ಸೊ ಇದ್ರ ಕೂಡ ಚರಾಕ್ಷರವನ್ನು ಹೊಂದಿರುವಂಥ ಒಂದು ಬೀಜಪದ, ಬೀಜೋಕ್ತಿ ಅನ್ನೋದಾಗ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಎಕ್ಸ್ನ ತಲೆ ಮೇಲಿರುವಂಥದ್ದನ್ನು, ವೈನ ತಲೆ ಮೇಲಿರುವಂಥದ್ದನ್ನು ಘಾತಾಂಕ, ಎಕ್ಸ್ಪೋನೆಂಟ್ ಅಥವಾ ಪವರ್ಸ್ ಅನ್ನೋದಾಗಿ ಕರಿತೀವಿ. ಸೊ ಈಗ ಹೇಳಿರುವಂಥ ಕೆಲವು ಮೂಲಭೂತ ಪದಗಳಿಗೆ ಕೆಲವು ಉದಾಹರಣೆಗಳನ್ನ ಗಮನಿಸೋಣ. ಸೊ ಕಾನ್ಸ್ಟೆಂಟ್ಸ್, ನಿರ್ದಿಷ್ಟವಾಗಿ ಬೆಲೆ ಗೊತ್ತಿರುವಂಥದ್ದಕ್ಕೆ ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಉದಾಹರಣೆ 0 ಇರ್ಬೋದು, π ಇರ್ಬೋದು, 5 ಇರ್ಬೋದು, ಅರ್ಧ, 0.3. ಸೊ ಯಾವುದೇ ಭಾಗದ ರಿಯಲ್ ನಂಬರ್ಸ್, ಯಾವುದೇ ವಾಸ್ತವ ಸಂಖ್ಯೆಯನ್ನು ನಾವು ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ಸ್ ಅನ್ನೋದಕ್ಕೆ ಕರಿತೀವಿ. ಸೊ ವೇರಿಯೇಬಲ್ಸ್, ಅವ್ಯಕ್ತ ಪದಗಳು, ಬೆಲೆ ನಿರ್ದಿಷ್ಟವಾಗಿ ಎಷ್ಟೊಂದು ಗೊತ್ತಿರೋದಿಲ್ಲ. ಸೊ ಆ ಬೆಲೆಯ ಬದಲಿಗೆ ನಾವು ಎಕ್ಸ್, ವೈ, ಝೆಡ್, ಎಂ, ಪಿ ಈ ಥರ ಇಂಗ್ಲೀಷ್ ವರ್ಣಮಾಲೆಯ ಚಿಕ್ಕ ಅಕ್ಷರಗಳನ್ನು ಬಳಸ್ಕೊಂಡು ಹೋಗ್ತೀವಲ್ಲ, ಅವುಗಳನ್ನು ವೇರಿಯಬಲ್ಸ್ ಅನ್ನೋದಕ್ಕೆ ಕರಿತೀವಿ. ಟರ್ಮ್ಸ್, ಸೊ ಬೀಜ ಪದಗಳು, ಯಾವುದೇ ಒಂದು ಸ್ಥಿರಾಂಕ ಅಥವಾ ಚರಾಕ್ಷರ ಅಥವಾ ಸ್ಥಿರಾಂಕ ಮತ್ತು ಚರಾಕ್ಷರಗಳ ಗುಣಲಬ್ಧ. ಸ್ಥಿರಾಂಕ ಇದೆ, ಉದಾಹರಣೆ ಆಗುತ್ತೆ, ಟರ್ಮ್ಗೆ ಉದಾಹರಣೆ ಆಗುತ್ತೆ. ಚರಾಕ್ಷರ ಇದೆ, ಬೀಜಪದಕ್ಕೆ ಉದಾಹರಣೆ ಆಗುತ್ತೆ. ಚರಾಕ್ಷರ ಮತ್ತು ಸ್ಥಿರಾಂಕದ ಗುಣಲಬ್ಧ, ಸೊ ಇವುಗಳು ಕೂಡ ಬೀಜ ಪದಗಳಿಗೆ ಉದಾಹರಣೆ ಆಗುತ್ತೆ. ಟರ್ಮ್ಸ್, ಆಲ್ಜಿಬ್ರಿಕ್ ಟರ್ಮ್ಸ್. ಸೊ ಬೀಜ ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಸಂಯೋಜನೆಗೊಂಡಿದ್ರೆ ಅದನ್ನು ಬೀಜೋಕ್ತಿ ಅನ್ನೋದಕ್ಕೆ ಕರಿತೀವಿ, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಇವತ್ತಿನ ಚಾಪ್ಟರ್ ಸಮೀಕರಣ, ಸರಳ ಸಮೀಕರಣ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಉದಾಹರಣೆಗಳನ್ನು ಗಮನಿಸಿ. ಮೇಲ್ಗಡೆ ಎಲ್ಲೂ ಇಲ್ಲದೆ ಇರುವಂಥ ಒಂದು ವಿಶೇಷತೆ ಕೊನೆಯ ಸಾಲಿನಲ್ಲಿರುವಂಥ ಉದಾಹರಣೆಯಲ್ಲಿದೆ. ಸೊ ಏನಂತ ನೀವು ಗಮನಿಸಿರ್ತೀರಿ. ಸೊ ಇಲ್ಲೆಲ್ಲ ಈಕ್ವಲ್ಸ್ ಚಿಹ್ನೆ ಇದೆ. ಸೊ ಈಕ್ವಲ್ಸ್ ಚಿಹ್ನೆ ಇದೆ ಎಲ್ಲ ಕೊಟ್ಟಿರುವಂಥ 3 ಉದಾಹರಣೆಗಳಲ್ಲಿ. ಆ ಈಕ್ವಲ್ಸ್ ಚಿಹ್ನೆ ಹಿಂಭಾಗದಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಬೀಜೋಕ್ತಿ ಇದೆ, ಮುಂಭಾಗದಲ್ಲೂ ಕೂಡ ಒಂದು ಬೀಜೋಕ್ತಿ ಇದೆ. ಇಲ್ಲಿ ಕೊಟ್ಟಿರುವಂಥ 3 ಉದಾಹರಣೆಗಳಲ್ಲಿ 0 ಕೂಡ ಒಂದು ಬೀಜೋಕ್ತಿ ಆಗುತ್ತೆ, x+y ಅನ್ನೋದೊಂದು ಬೀಜೋಕ್ತಿ ಆಗುತ್ತೆ. ಸೊ ಇಲ್ಲಿರುವಂಥ 3 ಉದಾಹರಣೆಗಳಲ್ಲಿ 2 ಬೀಜೋಕ್ತಿಗಳ ನಡುವೆ ಈಕ್ವಲ್ಸ್, ಸಮತ್ವದ ಚಿಹ್ನೆಯನ್ನು ಉಪಯೋಗಿಸಿದ್ದೀವಿ ನಾವು. ಸೊ ಈ ಥರ ಇರುವಂಥ ಗಣಿತದ ಹೇಳಿಕೆಗಳಿಗೆ ಸಮೀಕರಣ, ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಈಗ ಇವೆಲ್ಲವೂ ಕೂಡ ನಿಮಗೆ ಹಿಂದೆ ಈ ತನಕ ನೀವು 8ನೇ ಕ್ಲಾಸ್ ತನಕ ಓದಿರುವಂಥದ್ರಲ್ಲಿ ಬಂದಿರುವಂಥ ವಿಷಯಗಳೇ ಆಗಿದೆ. ಈ ಎಕ್ಸ್ಪ್ರೆಷನ್ಸ್, ಬೀಜೋಕ್ತಿಗಳು ಬಂದಾಗ ಒಂದು ಬೀಜೋಕ್ತಿಯಲ್ಲಿ ಒಂದೇ ಪದ ಇದ್ದರೆ 2 ಅಂತಿರ್ಬೋದು ಅಥವಾ 2x ಅಂತಿರ್ಬೋದು. ಸೊ ಇದನ್ನು ಮಾನೋಮಿಯಲ್ಸ್, ಏಕಪದೋಕ್ತಿ ಅಂತ ಕರಿತೀವಿ. ಅಥವಾ 2 ಪದಗಳನ್ನು ಹೊಂದಿರುವಂಥ ಬೀಜೋಕ್ತಿ, ಉದಾಹರಣೆಗೆ 2x+5. ಸೊ ಇದನ್ನು ಬೈನಾಮಿಯಲ್, ದ್ವಿಪದೋಕ್ತಿ ಅನ್ನೋದಕ್ಕೆ ಕರಿತೀವಿ. ಅಥವಾ 3 ಪದಗಳಿದ್ದರೆ 2x² + 3x + 5, 3 ಪದಗಳನ್ನು ಹೊಂದಿದೆ, ಇದನ್ನು ತ್ರಿಪದೋಕ್ತಿ ಅಂತ ಕರಿತೀವಿ. 4 ಪದಗಳಿದ್ದರೆ ಚತುರ್ಪದೋಕ್ತಿ ಅಂತ ಕರಿಬೋದು. ಸೊ ಈ ಥರದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರ್ಕೊಂಡು ಹೋಗ್ಬೋದು. ಆದರೆ ಬಹುಪದೋಕ್ತಿ ಅಂದ ತಕ್ಷಣ ಹೆಚ್ಚು ಪದಗಳಿದ್ದಾವೆ ಅನ್ನೋ ಅರ್ಥವನ್ನು ಬೀಜಗಣಿತದಲ್ಲಿ ಕೊಡೋದಿಲ್ಲ. ಬಹುಪದೋಕ್ತಿ, ಪಾಲಿನಾಮಿಯಲ್ಸಿಗೆ ತನ್ನದೇ ಆಗಿರುವಂಥ ಬೇರೆ ಡೆಫಿನೇಷನ್ಸ್, ವ್ಯಾಖ್ಯೆ ಇದೆ. ಆ ವ್ಯಾಖ್ಯೆಯನ್ನು ನೋಡೋಣ. ಒಂದು ಬೀಜೋಕ್ತಿಯಲ್ಲಿರುವ ಎಲ್ಲ ಚರಾಕ್ಷರಗಳ ಘಾತವು ಋಣಾತ್ಮಕವಲ್ಲದ ಪೂರ್ಣಾಂಕವಾಗಿದ್ದರೆ ಅದನ್ನು ಬಹುಪದೋಕ್ತಿ ಅಂತ ಕರಿತೀವಿ. In an expression, if all the variables have non-negative integral exponents, then that expression is called a polynomial. ಸೊ ಒಂದು ಬೀಜೋಕ್ತಿಯನ್ನು ನಾವು ಬಹುಪದೋಕ್ತಿ ಅಂತ ಕರಿಬೇಕು ಅಂತ ಹೇಳಿದರೆ ಏನಾಗಿರಬೇಕು ಅಂದರೆ ಅದರಲ್ಲಿರುವ ಎಲ್ಲ ಚರಾಕ್ಷರಗಳಿಗೆ ಆ ಚರಾಕ್ಷರಗಳ ಘಾತವು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿರಬೇಕು. ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಅಂದರೆ 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು. ಅಂದರೆ ಋಣಾತ್ಮಕವಲ್ಲದ ಪೂರ್ಣಾಂಕ ಅಂತ ಹೇಳಿದ್ರು ಒಂದೇ, ಪೂರ್ಣ ಸಂಖ್ಯೆಗಳು W, ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರು ಒಂದೇ. ಅಂಥ ಬೀಜೋಕ್ತಿಯನ್ನು ನಾವು ಬಹುಪದೋಕ್ತಿ ಅನ್ನೋದಕ್ಕೆ ಕರಿತೀವಿ. ಉದಾಹರಣೆಗೆ ಇದೊಂದು ಬಹುಪದೋಕ್ತಿ ಆಗಿದೆ. ಕೋಎಫಿಷಿಯಂಟ್, ಸಹಗುಣಕ ಏನು ಬೇಕಾದರೂ ಆಗಿರ್ಬೋದು.
ಅದೊಂದು ಇರ್ರ್ಯಾಷನಲ್ ನಂಬರ್ಸ್. ಅಭಾಗಲದ ಸಂಖ್ಯೆ ಬೇಕಾದ್ರೆ ಆಗಿರ್ಬೋದು, ಮೈನಸ್ ಚಿಹ್ನೆ ಬೇಕಾದ್ರೆ ಇರ್ಬೋದು, ಋಣ ಸಂಖ್ಯೆ ಬೇಕಾದ್ರೆ ಆಗಿರ್ಬೋದು, ಸಹಗುಣಕ ಏನು ಬೇಕಾದರೂ ಆಗಿರ್ಬೋದು. ಆದರೆ ಅದರಲ್ಲಿರುವಂಥ ಚರಾಕ್ಷರಗಳ ಘಾತ ಪೂರ್ಣ ಸಂಖ್ಯೆ ಆಗಿರಬೇಕು. ಋಣಾತ್ಮಕವಲ್ಲದ ಪೂರ್ಣಾಂಕ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆ ಆಗಿರಬೇಕು. ಸೊ ಇದರಲ್ಲಿ ಒಂದು ಚರಾಕ್ಷರ ಇದೆ, ಕೊನೆಯ ಪದ ಇದೆಯಲ್ಲ, ಇದರಲ್ಲಿ ಒಂದು ಚರಾಕ್ಷರ ಇದೆ, ಆದರೂ ಬರ್ದಿಲ್ಲ. ಅದನ್ನು ಯಾಕೆ ಬರ್ದಿಲ್ಲ ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ, ಇಲ್ಲಿ ಎಕ್ಸ್ನ ಘಾತ 0 ಆಗಿರುತ್ತೆ, ಆದ್ದರಿಂದ ಅದನ್ನು ಬರೆದಿರೋದಿಲ್ಲ. ಮುಂದಿನ 2 ಉದಾಹರಣೆಗಳನ್ನು ಗಮನಿಸಿ. 3x ಘಾತ -2 -3 ಪ್ಲಸ್ 2x ಪ್ಲಸ್ 5 ಈಸ್ ನಾಟ್ ಎ ಪಾಲಿನಾಮಿಯಲ್. ಇದೊಂದು ಬಹುಪದೋಕ್ತಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚರಾಕ್ಷರದ ಘಾತ ಇಟ್ಸ್ ಎ ನೆಗೆಟಿವ್ ಇಂಟೀಜರ್, ಋಣಾತ್ಮಕ ಪೂರ್ಣಾಂಕ ಆಗಿದೆ. ಋಣಾತ್ಮಕ ಪೂರ್ಣಾಂಕ ಆಗಿದ್ರೆ ಅದನ್ನು ಬಹುಪದೋಕ್ತಿ ಅಂತ ಕರೆಯಲ್ಲ. ಸೊ ಇನ್ನೊಂದು ಉದಾಹರಣೆಯನ್ನು ಗಮನಿಸಿದರೆ 2x³ ಪ್ಲಸ್ 5x ಘಾತ √3. ಸೊ √3 ಅಂತ ಹೇಳೋದು ಪೂರ್ಣ ಸಂಖ್ಯೆ ಅಲ್ಲ. ಸೊ ಆದ್ದರಿಂದ ಇದನ್ನು ಕೂಡ ನಾವು ಬಹುಪದೋಕ್ತಿ ಅನ್ನೋದಾಗಿ ಕರೆಯೋದಿಲ್ಲ. ಸೊ ಇಲ್ಲಿ ಗಮನಿಸಿದರೆ ನಿಮಗೆ ಚರಾಕ್ಷರದ ಎಲ್ಲ ಘಾತಗಳು ಕೂಡ ಧನಾತ್ಮಕ ಪೂರ್ಣಾಂಕಗಳೇ ಆಗಿದೆ. ಆದರೂ ಕೂಡ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಅಂತ ಬರೆದಿದ್ದೀನಿ ನಾನು. ಇದು ಬಹುಪದೋಕ್ತಿಗೆ ಉದಾಹರಣೆ ಅಲ್ಲ ಅಂತ ಬರೆದಿದ್ದೀನಿ. ಸೊ ಯಾಕೆ ಅಂತ ಗಮನಿಸ್ತೀರಾ ಮಕ್ಕಳೇ? ನೋಡಿ, ಇಲ್ಲಿರುವಂಥ ಪದಗಳಲ್ಲಿ ಕೊನೆಯ ಪದವನ್ನು ಗಮನಿಸಿ. ಸೊ 1/x ಅಂತ ಇದೆ. ಇದನ್ನು ನಾವು 1/x ಅಂತ ಹೇಳಿದರೆ ನೀವು ಹಿಂದಿನ ಚಾಪ್ಟರ್ ಕಲ್ತಿದ್ದೀರಿ. ಸೊ ಇದೇನಾಗುತ್ತೆ ಅಂದರೆ ಎಕ್ಸ್ನ ಘಾತ -1 ಆಗಿರುತ್ತೆ. ಕಳೆದ ಚಾಪ್ಟರ್ ನೆನಪು ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ನ ಘಾತ -1 ಅಂದರೆ ಇಲ್ಲಿರುವಂಥ ಕೊನೆಯ ಪದದ ಘಾತ ಏನಾಗಿದೆ ಅಂದರೆ -1 ಬಂದಿದೆ. ಸೊ ಘಾತ ಮೈನಸ್ ಬಂದಿದೆ ಅಂತ ಹೇಳಿದರೆ ಅದು ಬಹುಪದೋಕ್ತಿ ಆಗಲ್ಲ. ಆ ಕಾರಣಕ್ಕೋಸ್ಕರ ಇದು ಬಹುಪದೋಕ್ತಿ ಅಲ್ಲ. ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಸೊ ಒಂದು ಬಹುಪದೋಕ್ತಿಯನ್ನು ಗಮನಿಸಿದಾಗ ಆ ಬಹುಪದೋಕ್ತಿಯಲ್ಲಿರೋ ಚರಾಕ್ಷರಗಳ ಘಾತಗಳನ್ನು ನಾವು ನೋಡ್ಕೊಂಡು ಹೋಗಬೇಕು. ಅತ್ಯಂತ ಹೆಚ್ಚು ಘಾತ ಇರುವಂಥ ಪದ ಯಾವುದಿದೆ ನೋಡಿ, ಆ ಘಾತವು ಕೊಟ್ಟಿರುವಂಥ ಬಹುಪದೋಕ್ತಿಯ ಡಿಗ್ರಿ ಅಥವಾ ಆರ್ಡರ್ ಘಾತ ಅಂತಲೇ ಕರಿತೀವಿ. ಬಹುಪದೋಕ್ತಿಯ ಘಾತ, ಚರಾಕ್ಷರದ ಅತಿ ಹೆಚ್ಚು ಘಾತವನ್ನು ಇಡೀ ಬಹುಪದೋಕ್ತಿಯ ಘಾತ ಅನ್ನೋದಕ್ಕೆ ಕರಿತೀವಿ. ಸೊ ಇಲ್ಲಿ ನಿಮಗೆ ಗೊತ್ತಿದೆ 6 ಅಂತ ಹೇಳಿದರೆ ಇದರ ಪಕ್ಕದಲ್ಲಿರುವಂಥ ಚರಾಕ್ಷರ ಯಾವುದಿದೆ ಅಂತ ಹೇಳಿದ್ರೆ ಎಕ್ಸ್ನ ಘಾತ 0 ಇರುತ್ತೆ. ಎಕ್ಸ್ನ ಘಾತ 0 ಅಂದರೆ ಬೆಲೆ 1 ಆಗುತ್ತೆ. 1 × 6 6 ಇದೆ. ಆದ್ದರಿಂದ ನಾವು ಬರೀದೆ 6 ಅಂತ ಬರೆದಾಗಲೂ ಕೂಡ ಅದರ ಪಕ್ಕದಲ್ಲಿ ಎಕ್ಸ್ ಘಾತ 0 ಇರುತ್ತೆ. ಘಾತ 0 ಇರೋದ್ರಿಂದ ಇದೊಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಘಾತ 0 ಆಗಿದೆ. ಅದನ್ನು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಥವಾ 0 ಪಾಲಿನಾಮಿಯಲ್, ಸ್ಥಿರ ಬಹುಪದೋಕ್ತಿ ಅಥವಾ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಮುಂದಿನ ಉದಾಹರಣೆಯನ್ನು ಗಮನಿಸಿದರೆ ಇಲ್ಲಿ ಚರಾಕ್ಷರದ ಅತಿ ಹೆಚ್ಚಿನ ಘಾತ 1 ಇದೆ, ಪ್ಲಸ್ 1 × x ಘಾತ 0 ಇದ್ದೇ ಇರುತ್ತೆ. ಸೊ ಘಾತ ಹೆಚ್ಚಾಗಿ ಎಷ್ಟಿದೆ ಅಂತ ನೋಡಬೇಕು. ಹೆಚ್ಚು ಘಾತ 1 ಇರೋದ್ರಿಂದ ಅದನ್ನು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಈ ಬಹುಪದೋಕ್ತಿಯ ಘಾತ ಎಷ್ಟು, ಡಿಗ್ರಿ ಎಷ್ಟು ಅಂತ ಕೇಳಿದರೆ 1 ಅಂತ ಬರಿತೀವಿ. ಮುಂದಿನ ಉದಾಹರಣೆಯಲ್ಲಿ ಘಾತ 2 ಇದೆ. ಅದರ ಮುಂದಿನ ಉದಾಹರಣೆಯಲ್ಲಿ ಅತಿ ಹೆಚ್ಚು ಘಾತ, ಚರಾಕ್ಷರದ ಅತಿ ಹೆಚ್ಚು ಘಾತ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಆದ್ದರಿಂದ ಇದನ್ನು ಕ್ಯೂಬಿಕ್ ಪಾಲಿನಾಮಿಯಲ್, ಘನ ಬಹುಪದೋಕ್ತಿ ಅಂತ ಕರಿತೀವಿ. ಅದರ ಘಾತ 3 ಆಗಿರುತ್ತೆ. ಮಕ್ಕಳೇ, ಇದರ ಪಕ್ಕದಲ್ಲಿ ನಾನು ಇನ್ನೊಂದು y ಬರೆದರೆ ಇದು ಚತುರ್ಘಾತದ ಬಹುಪದೋಕ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಇರುವಂಥ ಪದದಲ್ಲಿ x³ ಇದೆ, y ಘಾತ 1 ಇದೆ. ಈ ಬೀಜ ಪದದ ಘಾತವನ್ನು ಹೇಳಬೇಕಾದ್ರೆ ನಾನು ಇಲ್ಲಿರೋ 3 ಮತ್ತು 1 ಇವೆರಡನ್ನು ಸೇರಿಸ್ಕೊಂಡು ಹೇಳಬೇಕಾಗತ್ತೆ. ಉದಾಹರಣೆಗೆ x³ ಇದರ ಘಾತ 3 ಹೇಗಾಗಿದೆ ಅಂತ ಹೇಳಿದರೆ x × x × x ಅಂತ ಬರ್ಕೊಂಡಾಗ x ಘಾತ 1 1 1 ಇವೆಲ್ಲವೂ ಸೇರಿಕೊಂಡು ಇದರ ಘಾತ 3 ಆಗಿದೆ. ಸೊ ಆದ್ದರಿಂದ x³ × y ಅಂತ ಬರೆದಾಗ ಈ ಬೀಜ ಪದದ ಘಾತ 3 ಅಲ್ಲ, ಅದು 4 ಆಗುತ್ತೆ. ಇಲ್ಲಿ x³ ಹೇಗಾಗಿ x1 + 1 + 1 3 ಹೇಗಾಗಿದೆಯೋ ಇಲ್ಲಿರುವಂಥ 3 ಮತ್ತು 1 ಇದೆಲ್ಲ ಸೇರಿ ಈ ಬೀಜ ಪದದ ಘಾತ 4 ಆಗುತ್ತೆ. ಆದ್ದರಿಂದ ಒಂದು ವೇಳೆ ಇಲ್ಲಿ 6x³ y ಅಂತ ಇದ್ದರೆ ಅದು 3ನೇ ಘಾತದ ಬೀಜೋಕ್ತಿ ಆಗಿರೋದಿಲ್ಲ, 4ನೇ ಘಾತದ ಬೀಜೋಕ್ತಿ ಆಗುತ್ತೆ. 4ನೇ ಘಾತದ ಸುಲಭವಾಗಿರುವಂಥ ಇನ್ನೊಂದು ಬೀಜೋಕ್ತಿ 2ನೇ ಘಾತ ಇದ್ದಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. 4ನೇ ಘಾತ ಇದ್ದಾಗ ಬೈಕ್ವಾಡ್ರಾಟಿಕ್ ಅನ್ನೋ ಪದವನ್ನು ಉಪಯೋಗಿಸ್ತಾರೆ, ಅಥವಾ ಕ್ವಾರ್ಟಿಕ್ ಪಾಲಿನಾಮಿಯಲ್. ಇಂಗ್ಲೀಷಲ್ಲಿ ಕ್ವಾರ್ಟಿಕ್ ಅಂತ ಹೇಳಿದ್ರೆ 4ನೇ ಘಾತ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಚತುರ್ಘಾತ ಬಹುಪದೋಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ. ಘಾತ 4 ಆಗಿದೆ. ಲೀನಿಯರ್ ಈಕ್ವೇಷನ್ಸ್. ಸೊ ಇಲ್ಲಿ ತನಕ ನಾವು ಬಹುಪದೋಕ್ತಿಗಳು
ಕೆಲವು ಮೂಲಭೂತ ಪದಗಳು, ಚರಾಕ್ಷರ ಅಂತ ಹೇಳಿದ್ರೇನು, ಬಹುಪದೋಕ್ತಿ ಅಂದ್ರೇನು, ಬೀಜಪದ ಅಂತ ಹೇಳಿದ್ರೇನು, ಸ್ಥಿರಾಂಕ ಅಂದ್ರೇನು, ಅದನ್ನೆಲ್ಲ ತಿಳ್ಕೊಂಡು ಬಂದು ಈಗ ಈ ಚಾಪ್ಟರ್ನ ಮುಖ್ಯ ವಿಷಯ ಆಗಿರುವಂಥ ಸಮೀಕರಣ, ಸರಳ ಸಮೀಕರಣಗಳು, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆನ್ ಟೂ ಎಕ್ಸ್ಪ್ರೆಷನ್ಸ್ ಆರ್ ಸಪರೇಟೆಡ್ ಬೈ ಆನ್ ಈಕ್ವಾಲಿಟಿ ಸೈನ್ ಇಟ್ ಈಸ್ ಕಾಲ್ಡ್ ಆನ್ ಈಕ್ವೇಷನ್ಸ್. ಸ್ವಲ್ಪ ಮುಂಚೆ ಇದ್ರ ಬಗ್ಗೆ ಹೇಳಿದೆ ನಿಮಗೆ. ಎರಡು ಬೀಜೋಕ್ತಿಗಳಿದ್ದು ಅದರ ಮಧ್ಯದಲ್ಲಿ ಈಕ್ವಲ್ ಸೈನ್ ಇದ್ದರೆ, ಮುಂದೆ ಒಂದು ಬೀಜೋಕ್ತಿ ಇರಬೇಕು, ಹಿಂದೆ ಒಂದು ಬೀಜೋಕ್ತಿ ಇರಬೇಕು. ಹಿಂದೆ ಇರುವಂಥ ಬೀಜೋಕ್ತಿಯನ್ನು LHS ಎಡಭಾಗ ಅಂತ ಕರಿತೀವಿ, ಮುಂದೆ ಇರುವಂಥ ಬೀಜೋಕ್ತಿಯನ್ನು ಬಲಭಾಗ RHS ಅಂತ ಕರಿತೀವಿ. ಆ ಎರಡು ಬೀಜೋಕ್ತಿಗಳು ಸಮಚಿಹ್ನೆಯಿಂದ ಬೇರ್ಪಟ್ಟಿದ್ದರೆ, ಮಧ್ಯದಲ್ಲಿ ಒಂದು ಸಮಚಿಹ್ನೆ ಇದ್ದರೆ ಅದನ್ನು ಈಕ್ವೇಷನ್, ಸಮೀಕರಣ ಅನ್ನೋದಕ್ಕೆ ಕರಿತೀವಿ. ಇಫ್ ದ ಮ್ಯಾಕ್ಸಿಮಮ್ ಪವರ್ ಆಫ್ ದ ವೇರಿಯೇಬಲ್ಸ್ ಇನ್ವಾಲ್ವ್ಡ್ ಇನ್ ಅನ್ ಈಕ್ವೇಷನ್ ಈಸ್ 1, ದೆನ್ ದಟ್ ಈಕ್ವೇಷನ್ ಈಸ್ ಕಾಲ್ಡ್ ಎ ಲೀನಿಯರ್ ಈಕ್ವೇಷನ್. ಸೊ ಲೀನಿಯರ್ ಪಾಲಿನಾಮಿಯಲ್ ಬಗ್ಗೆ ನೀವು ಹಿಂದೆ ನೋಡಿದರೆ, ಘಾತ ಒಂದಿದೆ, ಅದರಲ್ಲಿರುವಂಥ ಚರಾಕ್ಷರದ ಘಾತ ಅತಿ ಹೆಚ್ಚು ಘಾತ ಒಂದಿದ್ದಾಗ ಅದನ್ನು ಲೀನಿಯರ್ ಪಾಲಿನಾಮಿ ಅಂತ ಕರಿತೀವಿ. ಅದೇ ಥರದಲ್ಲಿ ಇಲ್ಲಿಗ ಒಂದು ಸಮೀಕರಣದಲ್ಲಿರುವಂಥ ಚರಾಕ್ಷರದ ಅತಿ ಹೆಚ್ಚು ಘಾತ ಒಂದಿದ್ದರೆ ಅದನ್ನು ಲೀನಿಯರ್ ಈಕ್ವೇಷನ್ ಅನ್ನೋದಕ್ಕೆ ಕರಿತೀವಿ. ಸೊ ಉದಾಹರಣೆ 3x + 5 = 11. ಇಲ್ಲಿರೋ ಚರಾಕ್ಷರವನ್ನು ಗಮನಿಸಿ, ಚರಾಕ್ಷರದ ಘಾತ ಒಂದಿದೆ, ಆದ್ದರಿಂದ ಇದನ್ನು ಲೀನಿಯರ್ ಅಂತ ಕರಿತೀವಿ. ಇಲ್ಲಿರುವಂಥ ಎಲ್ಲ ಉದಾಹರಣೆಗಳನ್ನು ನೋಡಿ, ಇವೆಲ್ಲವೂ ಕೂಡ ಸಮೀಕರಣಗಳಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಮಧ್ಯದಲ್ಲಿ ಈಕ್ವಲ್ಸ್ ಚಿಹ್ನೆ ಇದೆ. ಈಕ್ವಲ್ಸ್ ಚಿಹ್ನೆಯ ಎಡಭಾಗದಲ್ಲೊಂದು ಬೀಜೋಕ್ತಿ, ಬಲಭಾಗದಲ್ಲೊಂದು ಬೀಜೋಕ್ತಿಯನ್ನು ಹೊಂದಿದ್ದಾವೆ. ಆದ್ದರಿಂದ ಇವೆಲ್ಲವೂ ಸಮೀಕರಣ ಆಗಿದೆ. ಸೊ ರೇಖಾತ್ಮಕ ಅಂತ ಹೇಳಬೇಕು ಅಂದರೆ ಘಾತ ಒಂದಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಮೀಕರಣಗಳನ್ನು ಗ್ರಾಫ್ನಲ್ಲಿ ರೆಪ್ರೆಸೆಂಟ್ ಮಾಡೋ, ಪ್ರತಿನಿಧಿಸೋದನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರ್ತೀರಿ. ಇಂಥ ಸರಳ ಸಮೀಕರಣಗಳಿಗೆಲ್ಲ ನಾವು ಗ್ರಾಫ್ ಬರೆದಾಗ ಏನು ಬರುತ್ತೆ ಅಂದರೆ ಒಂದು ಸರಳ ರೇಖೆಗಳು ಬರ್ತಾ ಹೋಗುತ್ತೆ. ಸೊ ಅದರಿಂದ ರೇಖಾತ್ಮಕ ಸಮೀಕರಣ ಅನ್ನೋದಕ್ಕೆ ಕರಿತೀವಿ. ಘಾತ ಅತಿ ಹೆಚ್ಚು ಘಾತ ಹೊಂದಿರುವಂಥ ಸಮೀಕರಣಗಳಿಗೆ ರೇಖಾತ್ಮಕ ಸಮೀಕರಣಗಳು ಅನ್ನೋದಕ್ಕೆ ಕೂಡ ನಾವು ಹೇಳ್ತೀವಿ. ದ ಜನರಲ್ ಫಾರ್ಮ್ ಆಫ್ ದ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಈಸ್ AX + B = 0. ಮೇಲಿನ ಉದಾಹರಣೆಗಳನ್ನು ಗಮನಿಸಿದರೆ ಮೊದಲನೇದರಲ್ಲಿ ಒಂದು ಚರಾಕ್ಷರ ಮಾತ್ರ ಇದೆ, ಅತಿ ಹೆಚ್ಚು ಘಾತ ಹೊಂದಿದೆ. ಎರಡನೇ ಉದಾಹರಣೆಯನ್ನು ಗಮನಿಸಿದರೆ X ಮತ್ತು Y ಎರಡು ಚರಾಕ್ಷರಗಳನ್ನು ಹೊಂದಿದೆ ಅದು. ಸೊ ಮೂರನೇದರಲ್ಲೂ ಕೂಡ ಎರಡು ಚರಾಕ್ಷರಗಳನ್ನು ಹೊಂದಿರುವಂಥ ಒಂದು ಸಮೀಕರಣ ಆಗಿದೆ ಅದು. ಸೊ ಒಂದೇ ಚರಾಕ್ಷರ ಇದ್ದರೆ ಅದನ್ನು ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣ ಅನ್ನೋದಕ್ಕೆ ಕರಿತೀವಿ ಅದನ್ನು. ಸೊ ಅದರ ಆದರ್ಶ ರೂಪ ಮೊದಲನೇ ಪದದಲ್ಲಿ ಎಕ್ಸನ್ನು ಉಪಯೋಗಿಸಿರ್ತೀವಿ. ಇಲ್ಲಿರೋ ಎಲ್ಲ ಸ್ಥಿರಾಂಕವನ್ನು ಒಂದು ಕಡೆಯಲ್ಲಿ ತಂದುಬಿಟ್ಟು ನಾವು ಈಕ್ವಲ್ಸ್ ಆದಮೇಲೆ 0 ಬರೋ ರೀತಿಯಲ್ಲಿ ಬರೆದ್ರೆ, ಈಕ್ವಲ್ಸ್ ಆದಮೇಲೆ 0 ಬರೋ ರೀತಿಯಲ್ಲಿ ನಾವು ಸಮೀಕರಣವನ್ನು ವ್ಯಕ್ತಪಡಿಸಿದರೆ ಅದನ್ನು ಆದರ್ಶ ರೂಪದಲ್ಲಿದೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಅನ್ನೋದಕ್ಕೆ ಕರಿತೀವಿ. ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣದ ರಚನೆ. ಸೊ ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಆ ಹೇಳಿಕೆಯನ್ನು ಓದ್ಕೊಂಡು ನಾವು ಸಮೀಕರಣವನ್ನು ಬರೀಬೇಕಾಗುತ್ತೆ. ಉದಾಹರಣೆ, ಟ್ವೈಸ್ ಎ ನಂಬರ್ ಸಬ್ಟ್ರಾಕ್ಟೆಡ್ ಫ್ರಮ್ 15 is 7. ಒಂದು ಸಂಖ್ಯೆ 2ರಷ್ಟನ್ನು 15ರಿಂದ ಕಳೆದಾಗ 7 ಬರುತ್ತದೆ. ಸೊ ಇದು ಸಮೀಕರಣ ಹೇಳಿಕೆ ರೂಪದಲ್ಲಿದೆ, ನಾವು ಅದನ್ನು ಸಮೀಕರಣ ರೂಪದಲ್ಲಿ ಗಣಿತೀಯವಾಗಿ ಬರೀಬೇಕು. ಸೊ ಟ್ವೈಸ್ ಎ ನಂಬರ್ ಅಂತ ಹೇಳಿದರೆ 2x ಅಂತ ಬರಿಬೋದು. ಒಂದು ಸಂಖ್ಯೆ 2ರಷ್ಟು 2x ಅಂತ ಬರಿಬೋದು. ಇಟ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 15, 15ರಿಂದ ಕಳೀತಾ ಇದ್ದೀವಿ, ಆದ್ದರಿಂದ 15 ಮೊದಲು ಬರಿತೀವಿ. 15ರಿಂದ 2x ಕಳೆಯೋದು ಅಂದರೆ 15 - 2x ಆಗುತ್ತೆ. ದ ಆನ್ಸರ್ ಈಸ್ 7, ಇಟ್ ಈಸ್ 7. ಸೊ ಇದಕ್ಕೆ ಬರುವಂಥ ಉತ್ತರ 7 ಆಗಿದೆ. ಕಳೆದಾಗ 7 ಆಗುತ್ತದೆ ಅಂದರೆ ಉತ್ತರ 7 ಆಗುತ್ತೆ. ಅಂದರೆ ಮಧ್ಯದಲ್ಲಿ ಈಕ್ವಲ್ಸ್ ಚಿಹ್ನೆ ಇಲ್ಲಿ ಬಂದಾದಮೇಲೆ 7 ಈ ಥರ ಬರೀಬೇಕಾಗತ್ತೆ. ಸೊ ಕೊಟ್ಟಿರೋ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆದಿರುವಂಥದ್ದು. ಮುಂದಿನ ಉದಾಹರಣೆಯನ್ನು ಗಮನಿಸೋಣ. ದ ಡಿಜಿಟ್ ಅಟ್ ಟೆನ್ಸ್ ಪ್ಲೇಸ್ ಆಫ್ ಎ ಟೂ ಡಿಜಿಟ್ ನಂಬರ್ ಈಸ್ 2 times the digit at unit place. If digits are reversed, the number becomes 18 less than the original number. So what is the original number? 2 ಅಂಕೆಯ ಒಂದು ಸಂಖ್ಯೆಯ 10ರ ಸ್ಥಾನದ ಅಂಕೆಯು ಬಿಡಿ ಸ್ಥಾನದ ಅಂಕೆಯ 2ರಷ್ಟಿದೆ. ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಕಡಿಮೆ ಆಗಿದೆ. ಮೂಲ ಸಂಖ್ಯೆಯನ್ನು ಬರೆಯಿರಿ. ಸೊ 2 ಅಂಕೆಯ ಸಂಖ್ಯೆ, ಉದಾಹರಣೆಗೆ ಅಂತ ಹೇಳಿದರೆ 29 ಬರೀತೀನಿ. ಇದು 2 ಅಂಕೆಯ ಸಂಖ್ಯೆ. ಇದರಲ್ಲಿ 2ನ್ನು 10ರ ಸ್ಥಾನದಲ್ಲಿರುವ ಅಂಕೆ ಟೆನ್ಸ್ ಪ್ಲೇಸ್ ಡಿಜಿಟ್ ಅಂತ ಕರಿತೀವಿ. 9ನ್ನು ಬಿಡಿ ಸ್ಥಾನದಲ್ಲಿರುವ ಅಂಕೆ ಯೂನಿಟ್ಸ್ ಪ್ಲೇಸ್ ಡಿಜಿಟ್ ಅಂತ ಬರಿತೀವಿ. ಸೊ ಇಲ್ಲಿರೋ ಡಿಜಿಟ್ಸ್ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ, ಅಂಕಿಗಳು ಯಾವುದು ಅಂತ ಗೊತ್ತಿಲ್ಲ.
ಸೊ 10ರ ಸ್ಥಾನದಲ್ಲಿರುವ ಅಂಕಿಯನ್ನು ನಾನು ಎಕ್ಸ್ ಅಂತ ತಗೊಳ್ತೇನೆ, ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನಾನು ವೈ ಅಂತ ತಗೊಳ್ತೇನೆ. ಆದ್ದರಿಂದ ಆ ಸಂಖ್ಯೆ ಎಕ್ಸ್ ವೈ ಆಗಿರುತ್ತೆ ಅಂತ ಬರೆದರೆ ಅದು ತಪ್ಪಾಗುತ್ತೆ. ಆ ಸಂಖ್ಯೆ ಎಕ್ಸ್ ವೈ ಅಲ್ಲ. ಯಾಕೆ ಅಂತ ಹೇಳಿದರೆ ಬೀಜಗಣಿತದಲ್ಲಿ ಎ ಇಂಟು ಬಿ ಅನ್ನು ನಾವು ಎ ಬಿ ಅಂತ ಸೂಚಿಸ್ತೀವಿ. ಆದ್ದರಿಂದ ಇಲ್ಲಿ ಎಕ್ಸ್ ವೈ ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈಗಳ ಗುಣಲಬ್ಧ ಆಗುತ್ತೆ. ಇಲ್ಲಿ ಬೇಕಾಗಿರುವಂಥ 2 ಅಂಕೆಯ ಸಂಖ್ಯೆ ಆಗೋಲ್ಲ. ಅದು ಎಕ್ಸ್ ಜಾಗದಲ್ಲಿ ನಾನು 2 ಬರ್ಕೊಂಡು ವೈ ಜಾಗದಲ್ಲಿ 9 ಬರ್ಕೊಂಡು ಎಕ್ಸ್ ವೈ ಅಂದರೆ ಎಷ್ಟು ಅಂತ ಕೇಳಿದಾಗ ನೀವು 29 ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬೀಜಗಣಿತದ ಪ್ರಕಾರ. ಅದು ಇಲ್ಲಿ ಎಕ್ಸ್ ವೈ ಅಂತ ಹೇಳಿದ್ರೆ ಎಕ್ಸ್ ಇಂಟು ವೈ ಆಗುತ್ತೆ. ಆದ್ದರಿಂದ 2 ಇಂಟು 9 ದಟ್ ಈಸ್ 18 ಆಗುತ್ತೆ. ಮಕ್ಕಳು 2 ಅಂಕೆ ಇರುವಂಥ ಒಂದು ಸಂಖ್ಯೆಯನ್ನು ಬರೀಬೇಕಾದ್ರೆ ಎಕ್ಸ್ ಅನ್ನೋದು 10ರ ಸ್ಥಾನದಲ್ಲಿದೆ, ವೈ ಅನ್ನೋದು ಬಿಡಿ ಸ್ಥಾನದಲ್ಲಿದ್ದಾಗ ಆ ಸಂಖ್ಯೆ ಎಕ್ಸ್ ವೈ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಎಕ್ಸ್ ವೈ ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈಗಳ ಗುಣಲಬ್ಧ ಆಗುತ್ತೆ. ಸೊ 29 ಸಿಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು 10ರಿಂದ ಗುಣಿಸ್ಕೊಳ್ಬೇಕು, ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು 1ರಿಂದ ಗುಣಿಸ್ಕೊಳ್ಬೇಕು. ಅವೆರಡನ್ನು ಕೂಡಿಸಿದಾಗ ನಮಗೆ 2 ಅಂಕೆಯ ಸಂಖ್ಯೆ ಬೀಜಗಣಿತದ ರೂಪದಲ್ಲಿ ಸಿಗುತ್ತೆ. ಸೊ 10x ಪ್ಲಸ್ ವೈ ಅಂತ ಬರೆದರೆ 2 ಅಂಕೆಯ ಸಂಖ್ಯೆ ಆಗುತ್ತದೆ. ಸೊ ಈ ಲೆಕ್ಕವನ್ನು ಗಮನಿಸಿ. ಈಗ 2 ಅಂಕೆಯ ಒಂದು ಸಂಖ್ಯೆ ಇದೆ, ಅದನ್ನು ನಾನೇನು ಬರೀಬೋದು ಅಂತ ಹೇಳಿದ್ರೆ 10x ಪ್ಲಸ್ ವೈ ಅಂತ ಬರೆದರೆ ಮಾತ್ರ ಆಗುತ್ತೆ. ಇಲ್ಲಿ ಎಕ್ಸ್ ಅಂತ ಹೇಳೋದು 10ರ ಸ್ಥಾನದಲ್ಲಿರುವಂಥ ಅಂಕೆ, ವೈ ಅಂತ ಹೇಳೋದು ಬಿಡಿ ಸ್ಥಾನದಲ್ಲಿರುವಂಥ ಅಂಕೆ. ಎಕ್ಸ್ ವೈ ಅಂತ ಬರೀಲಿಕ್ಕೆ ಆಗಲ್ಲ, 10x ಪ್ಲಸ್ ವೈ ಅಂತ ಬರಿಬೋದು. ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಅಂಕೆಯ ಒಂದು ಸಂಖ್ಯೆಯಲ್ಲಿ 10ರ ಸ್ಥಾನದ ಅಂಕೆಯು ಬಿಡಿ ಸ್ಥಾನದ ಅಂಕೆಯ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. 10ರ ಸ್ಥಾನದಲ್ಲಿರುವ ಅಂಕೆ ಎಕ್ಸ್ ಇದೆ, ಈಗ ಬಿಡಿ ಸ್ಥಾನದಲ್ಲಿ ವೈ ಅಂತ ಬರ್ಕೊಂಡಿದ್ದೀನಿ ನಾನು. ಅದರ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 10ರ ಸ್ಥಾನದಲ್ಲಿರುವ ಅಂಕೆಯು ಬಿಡಿ ಸ್ಥಾನದಲ್ಲಿರುವ ಅಂಕೆ 2ರಷ್ಟಿದೆ. ಎಕ್ಸ್ ಜಾಗದಲ್ಲಿ ನಾನು 2 ವೈ ಅನ್ನು ಬರೀಬೋದು. ಆದ್ದರಿಂದ ಇದನ್ನು 10 ಇಂಟು 2 ವೈ ಅಥವಾ ಡೈರೆಕ್ಟಾಗಿ ನಾನು 20 ವೈ ಬರೀತೇನೆ. 20 ವೈ ಪ್ಲಸ್ ವೈ ಇದು ಮೂಲ ಸಂಖ್ಯೆ. ಒಂದು ಸಂಖ್ಯೆಯ 10ರ ಸ್ಥಾನದಲ್ಲಿರುವ ಅಂಕೆಯು ಬಿಡಿ ಸ್ಥಾನದಲ್ಲಿರುವ ಅಂಕೆಯ 2ರಷ್ಟಿದೆ ಅಂತ ಹೇಳಿದ್ರೆ ಆ ಸಂಖ್ಯೆಯನ್ನು ನಾವು ಗಣಿತೀಯವಾಗಿ ಬೀಜಗಣಿತ ರೂಪದಲ್ಲಿ 20y ಪ್ಲಸ್ ವೈ ಅಂತ ಬರಿಬೋದು. ಸೊ 2 ಸಜಾತಿಯ ಪದಗಳಾಗಿದ್ದರಿಂದ ನೇರವಾಗಿ ನಾನು 21y ಅಂತ ಬರಿಬೋದು. 21y ಆಗುತ್ತೆ. ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ಮೊದಲು ನಾನು 10x ಪ್ಲಸ್ ವೈ ಅಂತ ತಗೊಂಡೆ, ಎಕ್ಸ್ ಅನ್ನು 10ರ ಸ್ಥಾನದಲ್ಲಿ ತಗೊಂಡಿದ್ದೆ. ಈಗ ಎಕ್ಸ್ ಅನ್ನು ಬಿಡಿ ಸ್ಥಾನಕ್ಕೆ ತಗೊಂಡೋಗಿ ವೈ ಅನ್ನು 10ರ ಸ್ಥಾನಕ್ಕೆ ತಗೊಂಡು ಹೋದಾಗ ಇದು 10y ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ವಿವರಿಸಿದ ಹಾಗೆ ಎಕ್ಸ್ ಬೆಲೆ ನಾನು 2y ಹಾಕ್ಕೊಂಡ್ರೆ ಈ ಜಾಗದಲ್ಲಿ ನಾನು 2y ಅಂತ ಬರ್ಕೊಂಡ್ರೆ 10y ಪ್ಲಸ್ 2y ದಟ್ ಈಸ್ 12y ಆಗುತ್ತೆ. ಮೂಲ ಸಂಖ್ಯೆಯಲ್ಲಿರುವಂಥ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 12y ಆಗಿರುತ್ತೆ. ಸೊ ಲೆಕ್ಕದಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಕಡಿಮೆ ಆಗಿರುತ್ತದೆ. ಇಲ್ಲಿರುವಂಥ 12y ಅಂತ ಹೇಳೋದು ಮೂಲ ಸಂಖ್ಯೆ 21y ಇದೆಯಲ್ಲ ಅದಕ್ಕಿಂತ 18 ಕಡಿಮೆ ಆಗಿರುತ್ತೆ ಅಂತ -18 ಆಗುತ್ತೆ. 12y ಈಸ್ ಈಕ್ವಲ್ ಟು 21y ಮೈನಸ್ 18 ಅನ್ನೋದಾಗಿ ಈ ಹೇಳಿಕೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೀಬಹುದು. ಒರಿಜಿನಲ್ ನಂಬರ್ ಇಸ್ 21x. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ನಾನೀಗ. ನಂಬರ್ ಅಪ್ಟೈನ್ಡ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್, ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ಸಿಗುವಂಥ ಸಂಖ್ಯೆ 12x ಆಗಿರುತ್ತೆ. 12x ಅಂತ ಹೇಳೋದು 21xಗಿಂತ 18 ಕಡಿಮೆ ಆಗಿರುತ್ತೆ. ಸೊ ಅಂಕೆಗಳನ್ನು ಕಂಡುಹಿಡಿಬೇಕು ನಾನು ಯಾವುದು ಅಂತ ಹೇಳಿದ್ರೆ ಲೆಕ್ಕವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಆ ಲೆಕ್ಕವನ್ನು ಹೇಗೆ ಮುಂದುವರಿಸೋದು ಅನ್ನೋದನ್ನು ಮುಂದಿನ ಸ್ಲೈಡ್ಸ್ಗಳಲ್ಲಿ ನೋಡ್ಕೊಂಡು ಹೋಗೋಣ. ಸೊಲ್ಯೂಷನ್ಸ್, ಪರಿಹಾರಗಳು ಅನ್ನೋದಕ್ಕೆ ಕರಿತೀವಿ. ಎಕ್ಸ್ನ ಚರಾಕ್ಷರದ ಬೆಲೆ ಎಷ್ಟು ಕೊಟ್ಟಿರುವಂಥ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಪರಿಹಾರಗಳನ್ನು ಕರಿತೀವಿ. ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಫಾರ್ ವಿಚ್ LHS of the equation is equal to RHS of the equation is called solution for that equation. ಒಂದು ಸಮೀಕರಣದಲ್ಲಿರುವ ಚರಾಕ್ಷರದ ಯಾವ ಬೆಲೆಗೆ ಸಮೀಕರಣದ ಎಡಭಾಗ ಮತ್ತು ಬಲಭಾಗಗಳು ಸಮವಾಗ್ತವೋ ಚರಾಕ್ಷರದ ಅಂತಹ ಬೆಲೆಗೆ ಸಮೀಕರಣದ ಪರಿಹಾರ ಅನ್ನೋದಕ್ಕೆ ಕರಿತೀವಿ. ಉದಾಹರಣೆಗೆ x ಪ್ಲಸ್ 5 ಈಸ್ ಈಕ್ವಲ್ ಟು 8 ಅನ್ನೋ ಸಮೀಕರಣ ಇದೆ. ಇದರಲ್ಲಿ ಎಕ್ಸ್ಗೆ ನಾನು ಬೇರೆ ಬೇರೆ ಬೆಲೆಗಳನ್ನು ಹಾಕಿದಾಗ ಎಡಭಾಗ ಮತ್ತು ಬಲಭಾಗಗಳು ಸಮನಾಗೋದಿಲ್ಲ. ಎಕ್ಸಿಗೆ ಯಾವಾಗ ನಾನು 3 ಬೆಲೆ ಆದೇಶ ಮಾಡ್ತೀನೋ ಆವಾಗ 3 ಪ್ಲಸ್ 5 ಈಸ್ ಈಕ್ವಲ್ ಟು 8 ಎಡಭಾಗ ಆಗುತ್ತೆ, ಬಲಭಾಗದಲ್ಲೂ 8 ಇದೆ. ಅದರಿಂದ ಎಡಭಾಗ ಮತ್ತು ಬಲಭಾಗ ಯಾವಾಗ ಸಮನಾಗುತ್ತೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3 ಇದ್ದಾಗ ಸಮನಾಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಹೇಳೋದು x ಪ್ಲಸ್ 5 ಈಸ್ ಈಕ್ವಲ್ ಟು 8 ಅನ್ನೋ ಸಮೀಕರಣದ
ಪರಿಹಾರ ಆಗಿದೆ. ಸೊ ಈ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಾವು ಕೆಲವು ಕ್ರಿಯೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ, ಕ್ರಿಯೆಗಳನ್ನು ಪುನಃ ಪುನಃ ಮಾಡ್ತಾ ಹೋಗೋದ್ರ ಮುಖಾಂತರ ಪರಿಹಾರವನ್ನು ಕಂಡುಹಿಡಿಯಬಹುದು. ಸೊ ಒಂದು ಏನು ಮಾಡ್ಬೋದು ಅಂತ ಹೇಳಿದರೆ ಆ್ಯಡಿಂಗ್ ಎ ಸೇಮ್ ನಂಬರ್ ಟು LHS ಆ್ಯಂಡ್ RHS. ಮಕ್ಕಳೇ, ಸಮೀಕರಣ ಅಂತ ಹೇಳೋದು ಒಂದು ತಕ್ಕಡಿ ಇದ್ದ ಹಾಗೆ. ಸೊ ಒಂದು ತಕ್ಕಡಿಯಲ್ಲಿ ಇದು ಎಡಭಾಗದಲ್ಲಿರುವಂಥ ಎಕ್ಸ್ಪ್ರೆಷನ್ ಬೀಜೋಕ್ತಿ ಅಂತ ತಿಳ್ಕೊಳ್ಳಿ, ಬಲಭಾಗದಲ್ಲಿರುವಂಥ ಬೀಜೋಕ್ತಿ ಅಂತ ತಿಳ್ಕೊಳ್ಳಿ, ಎರಡು ಸಮನಾಗಿರಬೇಕು. ಅದು ನಾವು ಎಡಭಾಗಕ್ಕೆ ಏನಾದರೂ ಸೇರಿಸಿದರೆ ಏನಾಗುತ್ತೆ ಅಂದರೆ ಎಡಭಾಗ ಹೆಚ್ಚಾಗುತ್ತೆ, ಬಲಭಾಗ ಕಡಿಮೆ ಆಗುತ್ತೆ. ಆದ್ದರಿಂದ ಎಡಭಾಗಕ್ಕೆ ನಾವು ಎಷ್ಟು ಸೇರಿಸ್ತೀವೋ ಅಷ್ಟನ್ನೇ ಬಲಭಾಗಕ್ಕೆ ಸೇರಿಸಿದಾಗ ಆ ಸಮತ್ವ ಹಾಗೆ ಉಳ್ಕೊಳ್ಳುತ್ತೆ. ಅಥವಾ ಎಡಭಾಗವನ್ನು ನಾವು ಯಾವುದರಿಂದ ಗುಣಿಸಿದಾಗ ಮಲ್ಟಿಪ್ಲೈಯಿಂಗ್ LHS ಆ್ಯಂಡ್ RHS ವಿತ್ ದ ಸೇಮ್ ನಂಬರ್, ಎಡಭಾಗವನ್ನು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿರ್ತೀವೋ ಅದೇ ಸಂಖ್ಯೆಯಿಂದ ಬಲಭಾಗವನ್ನು ಕೂಡ ನಾವು ಗುಣಾಕಾರ ಮಾಡಿದಾಗ ಸಮತ್ವ ಚಿಹ್ನೆ ಹಾಗೆ ಉಳ್ಕೊಳ್ಳುತ್ತೆ, ಅದರ ಸಮತ್ವತೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈ ಎರಡು ಕ್ರಿಯೆಗಳನ್ನು ಉಪಯೋಗಿಸ್ಕೊಂಡು ನಾವು ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಬೋದು. ಸಮ್ ಎಕ್ಸಾಂಪಲ್ಸ್, ಕೆಲವು ಉದಾಹರಣೆಗಳನ್ನು ನೋಡೋಣ. 2x + 6 = 6x - 21. ಸೊ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಅಂದರೆ ಮೊದಲು ಎಕ್ಸ್ಗಳೆಲ್ಲ ಒಂದು ಕಡೆ ಬರೋ ರೀತಿಯಲ್ಲಿ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ 2x ನಮ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋಸ್ ಮಾಡೋದು, ಆ ಕಡೆ ತಗೊಂಡು ಹೋಗೋದು ಈ ಕಡೆ ತಗೊಂಡು ಹೋಗೋದು ಅಂತ ಕರಿತೀವಿ. ಆದರೆ ಆ್ಯಕ್ಚುಲಿ ಇದು ಆ ಕಡೆ ತಗೊಂಡು ಹೋಗೋದು ಈ ಕಡೆ ತಗೊಂಡು ಹೋಗೋದಲ್ಲ, ಟ್ರಾನ್ಸ್ಪೋಸ್ ಮಾಡೋದಲ್ಲ. ಇದ್ರ ಬೆಲೆ ಕಂಡುಹಿಡಬೇಕು ಅಂದ್ರೆ ನಾನು ಏನೇನು ಮಾಡ್ತಾ ಹೋಗಬೇಕು ಅಂತ ಹೇಳಿದರೆ ಎರಡೂ ಕಡೆಗೆ -2x ಸೇರಿಸಬೇಕು. ನಿಮ್ಗೆ ಈಗ ಹೇಳ್ತಾ ಹೋದರೆ ಉದ್ದ ಆಗುತ್ತೆ. ಅದ್ರ ಬದಲಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಇಲ್ಲಿರೋ 2x ಆ ಕಡೆ ತಗೊಂಡು ಹೋಗಿ -2x ಆಗುತ್ತೆ ಅನ್ನೋದಾಗ ಹೇಳ್ತೀವಿ. ಸೊ ನೀವು ಅರ್ಥ ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಆ್ಯಕ್ಚುಲಿ ಮಾಡಬೇಕಾಗಿರೋದೇನು ಅಂದರೆ ಈ ಸಮೀಕರಣದ ಎರಡೂ ಭಾಗದಲ್ಲಿ -2x ನಾನು ಸೇರಿಸಬೇಕು. ಸೇರಿಸಿದಾಗ ಏನಾಗುತ್ತೆ ಅಂದರೆ ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ, ಇದು 6x - 2x ಅಂತ ಹೇಳಿದ್ರೆ 4x ಆಗುತ್ತೆ. -21 ಹಾಗಿದೆ ಅಂತ ತಿಳ್ಕೊಳ್ಳಿ, ಇಲ್ಲಿರುವಂಥ 6 ಕೂಡ ಹಾಗಿದೆ ಅಂತ ತಿಳ್ಕೊಳ್ಳಿ. ಸೊ ನಾನು ಎಕ್ಸ್ ಬೆಲೆ ಕಂಡುಹಿಡಬೇಕು ಅಂತ ಹೇಳಿದರೆ ಇಡೀ ಪದವನ್ನು ಹಾಗೆ ಮೊದಲು ಬರ್ಕೊಳ್ಳಿ, ಮುಂದಿನ ಸ್ಟೆಪ್ಪಲ್ಲಿ ನೋಡೋಣ ಅದನ್ನು. ಈ ಪದವನ್ನು ಬಿಟ್ಟು ಹೊರಗಡೆ ಇನ್ನೊಂದು ಪದ ಇದೆಯಲ್ಲ -21, ಬಲಭಾಗದಲ್ಲಿ ಇನ್ನೊಂದು 2 ಪದಗಳಿದಾವಲ್ಲ, ಅದನ್ನು ಒಂದೇ ಪದ ಮಾಡ್ಕೊಳ್ಬೇಕು. ಎಕ್ಸ್ ಬೆಲೆ ಬೇಕು ನಿಮಗೆ. ಇಲ್ಲಿರೋ -21 ನೀವು ತೆಗಿಬೇಕು. -21 ತೆಗಿಬೇಕು ಅಂದರೆ ಸಮೀಕರಣದ ಎರಡೂ ಕಡೆಗೆ 21 ಕೂಡಿಸಿದರೆ, ಸೊ ಇಲ್ಲೂ +21, ಎಡಭಾಗದಲ್ಲೂ ಕೂಡ +21 ಮಾಡಿದಾಗ ಇಲ್ಲಿರುವಂಥ 21 ಕ್ಯಾನ್ಸಲ್ ಆಗುತ್ತೆ. ನಾವು ಅದನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ -21 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಈ ಕಡೆ ತಗೊಂಬನ್ನಿ ಅಂತೇಳಿ ಕರಿತೀವಿ. ಈ ಕಡೆ ತೊಗೊಂಬಂದಾಗ +21 ಆಗುತ್ತೆ ಅಂತೇಳಿ ಕರಿತೀವಿ ನಾವು ಅದನ್ನು. ಸೊ 21 × 27 = 4x ಬೆಲೆ ಇದು. ಆದ್ದರಿಂದ ಎಕ್ಸ್ ಬೆಲೆ ಬೇಕು ಅಂತ ಹೇಳಿದ್ರೆ ಈಗ ನೋಡಿ ಎರಡೂ ಕಡೆಯಲ್ಲಿ -4 ಮಾಡಿದರೆ ಆಗೋಲ್ಲ. ಇಲ್ಲಿರೋ 4 ಹೋಗ್ಬೇಕು ನಮಗೀಗ. 4 ಹೋಗಬೇಕು ಅಂತ ಹೇಳಿದ್ರೆ ಎರಡೂ ಕಡೆ -4 ಮಾಡಿದರೆ 27 - 4 = 4x - 4 ಬರುತ್ತೆ. 4x - 4 ಅಂತ ಹೇಳಿದರೆ ಎಕ್ಸ್ ಅಲ್ಲ, 4x - 4 ಅಂತ ಹೇಳಿದರೆ ಎಕ್ಸ್ ಬರಲ್ಲ. ಸೊ ಎಕ್ಸ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದರೆ 4x ಎಕ್ಸ್ ಬರೋ ಥರ ಏನು ಮಾಡಬೇಕು ಅಂದರೆ ಭಾಗಿಸ್ಬೇಕಾಗತ್ತೆ. ಎರಡೂ ಕಡೆ 4ರಿಂದ ಭಾಗಿಸ್ಬೇಕಾಗತ್ತೆ. ಭಾಗಿಸಿದಾಗ ಮಾತ್ರ ಇಲ್ಲಿರೋ 4 ಹೊರಟೋಗುತ್ತೆ, ಕಳೆದರೆ ಹೊರಟೋಗಲ್ಲ. ಸೊ ಆದ್ದರಿಂದ ಈ ಸಮೀಕರಣದ ಎರಡೂ ಭಾಗದಲ್ಲಿ ನಾನು 4ರಿಂದ ಭಾಗಿಸಿದಾಗ ಇದಿಲ್ಲ, ಭಾಗಿಸಿದಾಗ ಇಲ್ಲಿ 4 ಹೊರಟೋಗುತ್ತೆ, ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. = 27 ಕೂಡ 4ರಿಂದ ಭಾಗಿಸ್ತಾ ಇದ್ದೀನಿ. ಸೊ 27 / 4 ಆಗಿರುತ್ತೆ. ಸೊ ನಮ್ಮ ಕನ್ವೀನಿಯನ್ಸ್ ಬೇಕಾಗಿ, ನಮ್ಮ ಅನುಕೂಲಕ್ಕೆ ಬೇಕಾಗಿ ನಾವೇನು ಕರಿತೀವಿ ಅಂದರೆ ಪದಗಳನ್ನು ಆ ಕಡೆ ಈ ಕಡೆ ತೊಗೊಂಡು ಹೋಗೋದು ಅಂತ ಕರಿತೀವಿ ನಾವು. ಇಲ್ಲಿ ಎಕ್ಸನ್ನು ನೋಡಿ, ಇಲ್ಲಿ 6x ಇದೆ, ಇಲ್ಲಿ 2x ಇದೆ. ಅದರಿಂದ ನಾನು ನಿಮಗೆ ಆಗಲೇ ಗೊತ್ತಿದೆ A = B ಅಂತಿರೋದನ್ನ B = A ಅಂತ ಬರ್ಕೊಳ್ಬೋದು. ನಾನು ಪ್ರತಿಫಲನ ನಿಯಮ ಅಂತ ಕರಿತೀವಿ ಇದನ್ನು. A = B ಅಂದರೂ ಒಂದೇ, B = A ಅಂತ ಹೇಳಿದ್ರು ಒಂದೇ. 6x ದೊಡ್ಡದಾಗಿರೋದ್ರಿಂದ ಎಡಭಾಗ ಮತ್ತು ಬಲಭಾಗಗಳನ್ನು ನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೇನೆ. 6x - 21 = 2x + 6 ಆಗಿದೆ. ಸೊ ಈಗ ಚರಾಕ್ಷರಗಳನ್ನೆಲ್ಲ ಒಂದು ಕಡೆ, ಸ್ಥಿರಾಂಕಗಳನ್ನೆಲ್ಲ ಒಂದು ಕಡೆ ತಗೊಂಡು ಹೋದರೆ ಇಲ್ಲಿರೋ ಚರಾಕ್ಷರವನ್ನು 2x ಈ ಕಡೆ ತರ್ತಾ ಇದ್ದೀನಿ, -2x ಆಗುತ್ತೆ. -21 ಬಲಗಡೆ ಹೋದಾಗ +21 ಆಗುತ್ತೆ. ಆದ್ದರಿಂದ 6x - 2x = 6 + 21 ಆಗುತ್ತೆ. ಸೊ ಕಳೆದಾಗ 6x - 2x ಅಂದರೆ 4x ಆಗುತ್ತೆ. 6 + 21 27 ಆಗುತ್ತೆ. ಸೊ ಎಕ್ಸ್ ಬೆಲೆ ಕಂಡುಹಿಡಬೇಕು ಅಂದರೆ ಎರಡೂ ಕಡೆ 4ರಿಂದ ಭಾಗಿಸಬೇಕು. ಭಾಗಿಸಿದಾಗ ಎಡಭಾಗದಲ್ಲಿ ಎಕ್ಸ್ ಬರುತ್ತೆ.
ಬಲಭಾಗದಲ್ಲಿ 27/4 ಬರುತ್ತೆ. ಇದು ಕೊಟ್ಟಿರುವಂಥ ಸಮೀಕರಣಕ್ಕೆ ಪರಿಹಾರ ಆಗಿರುತ್ತೆ. ಸೊ ಎರಡನೇ ಉದಾಹರಣೆಯನ್ನು ಗಮನಿಸೋಣ. 13ರಿಂದ y ಮತ್ತು -4 ಎರಡನ್ನೂ ಗುಣಿಸ್ಕೊಳ್ಬೇಕು. 13y ಮೈನಸ್ 13 52 ಆಗುತ್ತೆ. ಚಿಹ್ನೆಗಳ ಬಗ್ಗೆ ಯಾವಾಗಲೂ ಕೂಡ ಗಣಿತದಲ್ಲಿ ವಿಶೇಷವಾಗಿ ಗಮನ ಕೊಡಬೇಕು. ಸೊ -3ರಿಂದ y ಮತ್ತು -9 ಗುಣಿಸ್ಕೊಳ್ಬೇಕು. ಸೊ -3y, ಸೊ -3 ಇಂಟು -9 ಅಂತ ಹೇಳಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 27 ಆಗುತ್ತೆ. ಸೊ ಅಲ್ಲೂ ಕೂಡ 5ರಿಂದ ಕೊಟ್ಟಿರೋ ಎರಡು ಪದಗಳನ್ನು ಗುಣಿಸ್ಕೊಳ್ಬೇಕು. 5y ಪ್ಲಸ್ 20 ಆಗುತ್ತೆ. ಸೊ ಹಿಂದೆ ಮಾಡಿದಾಗೆ ಮುಂದಿನ ಹಂತದಲ್ಲಿ ಚರಾಕ್ಷರ ಇರುವ ಪದಗಳನ್ನೆಲ್ಲ ಒಂದು ಕಡೆಗೆ, ಸ್ಥಿರಾಂಕಗಳನ್ನೆಲ್ಲ ಒಂದು ಕಡೆಗೆ ತೆಗೆದುಕೊಂಡು ಹೋದಾಗ ಇಲ್ಲಿ 13y ಮೈನಸ್ 3y ಎರಡು ಸೇರಿಬಿಟ್ಟು 10y ಆಗಿದೆ. ಸೊ ಬಲಭಾಗದಲ್ಲಿರುವಂಥ 5y ಅನ್ನು ನಾನು ಎಡಭಾಗಕ್ಕೆ ತಂದಾಗ -5y ಆಗುತ್ತೆ. 10y ಮೈನಸ್ 5y ಆಗಿದೆ. ಆದಮೇಲೆ ಬಲಭಾಗದಲ್ಲಿ ಆಲ್ರೆಡಿ 20 ಇತ್ತು ಮಕ್ಕಳೇ. ಇಲ್ಲಿ -52 ಪ್ಲಸ್ 27, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕಾಗತ್ತೆ. ಕಳೆದಾಗ ಏನಾಗುತ್ತೆ ಅಂತ ಹೇಳಿದರೆ 27 ಮತ್ತು 52 ಒಂದರೊಂದು ಕಳೆದಾಗ 25 ಬರುತ್ತೆ. ಆದ್ದರಿಂದ -52 ಪ್ಲಸ್ 27 ಅಂತ ಹೇಳಿದ್ರೆ ದೊಡ್ಡ ಪದದ ಚಿಹ್ನೆಯನ್ನು ಇಡ್ತೇವೆ. -25 ಇಲ್ಲಿ ಇರುತ್ತೆ ಎಡಭಾಗದಲ್ಲಿದ್ದಾಗ, ಅದನ್ನು ಬಲಭಾಗಕ್ಕೆ ತಗೊಂಡು ಹೋದಾಗ ಪ್ಲಸ್ 25 ಆಗುತ್ತೆ. 20 ಪ್ಲಸ್ 25 ಅಂದರೆ 45 ಆಗುತ್ತೆ. 5y ಬೆಲೆ 45 ಆಗುತ್ತೆ. ಸೊ ಆದ್ದರಿಂದ y = 45/5. ಇಲ್ಲಿರುವಂಥ 5 ತೆಗಿಬೇಕು ಅಂದರೆ ಎರಡು ಕಡೆ 5ರಿಂದ ಭಾಗಿಸ್ಬೇಕು. ಸೊ ಭಾಗ ಮಾಡಿದಾಗ ಎಡಭಾಗದಲ್ಲಿ y ಉಳ್ಕೊಳ್ಳುತ್ತೆ, ಬಲಭಾಗದಲ್ಲಿ 45ನ 5ರಿಂದ ಭಾಗಿಸಿದಾಗ 9 ಬರುತ್ತೆ. y = 9 ಅಂತ ಹೇಳೋದು ಆ ಸಮೀಕರಣದ ಪರಿಹಾರ ಆಗಿರುತ್ತೆ. ಅದೇ ಥರದಲ್ಲಿ ಇನ್ನೊಂದು ಹೇಳಿಕೆಯ ಲೆಕ್ಕ, ವರ್ಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ಹೇಳಿಕೆಯನ್ನು ಕೊಟ್ಟಿದೆ, ಅದನ್ನು ಮೊದಲು ಸಮೀಕರಣ ರೂಪಕ್ಕೆ ತಂದುಕೊಂಡು ಆನಂತರ ಅದಕ್ಕೆ ಉತ್ತರವನ್ನು ಕಂಡುಹಿಡಬೇಕಾಗುತ್ತೆ. ದ ಏಜ್ ಆಫ್ ಫಾದರ್ ಇಸ್ 20 years ಮೋರ್ ದ್ಯಾನ್ ಟ್ವೈಸ್ ದ ಏಜ್ ಆಫ್ ದ ಸನ್. ಇಫ್ ಸಮ್ ಆಫ್ ದರ್ ಏಜಸ್ ಈಸ್ 65 years, ಫೈಂಡ್ ದ ಏಜ್ ಆಫ್ ದ ಫಾದರ್. ಒಬ್ಬ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಕ್ಕಿಂತ 20 ವರ್ಷಗಳು ಹೆಚ್ಚಾಗಿದೆ. ದ ಏಜ್ ಆಫ್ ಎ ಫಾದರ್ ಈಸ್ 20 years ಮೋರ್ ದ್ಯಾನ್ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಮಗನ ವಯಸ್ಸಿನ 2ರಷ್ಟಕ್ಕಿಂತ 20 ವರ್ಷ ಹೆಚ್ಚಾಗಿದೆ. ಅವರ ವಯಸ್ಸುಗಳ ಮೊತ್ತ 65 ವರ್ಷಗಳಾದರೆ ತಂದೆಯ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ಮೊದಲೊಂದು ಸಮೀಕರಣವನ್ನು ಬರೀಬೇಕು. ಮಗನ ವಯಸ್ಸನ್ನು x ವರ್ಷಗಳನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ಹೇಳಿಕೊಟ್ಟಿರುವಂಥ ಹೇಳಿಕೆಯ ಪ್ರಕಾರ ತಂದೆಯ ವಯಸ್ಸು x ನ 2ರಷ್ಟಕ್ಕಿಂತ 20 ಹೆಚ್ಚು ಅಂತ ಹೇಳಿದರೆ 2x ಪ್ಲಸ್ 20 ವರ್ಷ ಆಗುತ್ತೆ. ಇದು ತಂದೆಯ ವಯಸ್ಸು. ಈ ತಂದೆಯ ವಯಸ್ಸು ಮತ್ತು ಮಗನ ವಯಸ್ಸಿನ ಮೊತ್ತ 65 ವರ್ಷ ಅಂತ ಕೊಟ್ಟಿದ್ದಾರೆ. ಇಲ್ಲಿರುವಂಥ x ಮತ್ತು x ಪ್ಲಸ್ 20 ಕೂಡಿಸಿದಾಗ 65 ಬರಬೇಕು. ಸಜಾತಿಯ ಪದಗಳನ್ನು ಕೂಡಿಸಿದರೆ 2x ಪ್ಲಸ್ x 3x ಆಗುತ್ತೆ. 20ನ್ನು ಆ ಕಡೆ ತಗೊಂಡು ಹೋದಾಗ -20 ಆಗುತ್ತೆ. ಆದ್ದರಿಂದ 3x = 65 - 20 45 ಆಗುತ್ತೆ. ಪುನಃ ಇಲ್ಲಿ x ಕಂಡುಹಿಡಬೇಕು ಅಂದರೆ 3ನ್ನು ಆ ಕಡೆ ತಗೊಂಡೋದ್ರೆ ಛೇದಕ್ಕೆ ಹೋಗುತ್ತೆ. ಯಾವಾಗಲೂ ಕೂಡ ಸಹಗುಣಕ ಛೇದಕ್ಕೆ ಹೋಗುತ್ತೆ. ಟ್ರಾನ್ಸ್ಪೋಸ್ ಮಾಡಿದಾಗ ಚರಾಕ್ಷರದ ಸಹಗುಣಕ ಆಗಿರುವಂಥದ್ದು ಬಲಗಡೆ ತಗೊಂಡೋದಾಗ ಛೇದಕ್ಕೆ ಹೋಗುತ್ತೆ. ಸೊ ಅದರಿಂದ x = 45/3 ಆಗಿಬಿಟ್ಟು x = 15. ಇಲ್ಲಿ x ಅಂತ ಹೇಳಿದರೆ ಮಗನ ವಯಸ್ಸು 15 ವರ್ಷ. ಸೊ ಕ್ವಶನ್ನಲ್ಲಿ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದರೆ ಮಗನ ವಯಸ್ಸಿನ 2ರಷ್ಟಕ್ಕಿಂತ 20 ವರ್ಷ ಹೆಚ್ಚು. ಮಗನ ವಯಸ್ಸು 15 ವರ್ಷ, ತಂದೆಯ ವಯಸ್ಸು ಇದರ 2ರಷ್ಟಕ್ಕಿಂತ 20 ಜಾಸ್ತಿ. 15ರಲ್ಲಿ 30 ಪ್ಲಸ್ 20 ಅಂತ ಹೇಳಿದರೆ 50 ವರ್ಷಗಳಾಗಿರುತ್ತೆ. In a school, the number of teachers is 2/35 of the number of students. If the number of teachers is 10, find the number of students. ಒಂದು ಶಾಲೆಯಲ್ಲಿ ಬೋಧಕರ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಯ 35ನೇ 2ರಷ್ಟಿದೆ. ಬೋಧಕರ ಸಂಖ್ಯೆ 10 ಜನ ಇದ್ದಾಗ 10 ಇದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿರುತ್ತೆ? ಸೊ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಅದನ್ನು x ಅಂತ ತಿಳ್ಕೊಳ್ಳೋಣ. ಟೀಚರ್ ಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರುತ್ತೋ ಅದರ 35ನೇ 2ರಷ್ಟಕ್ಕೆ ಸಮನಾಗಿರುತ್ತೆ. ಸೊ ಒಂದು ಸಂಖ್ಯೆಯ ಅರ್ಧದಷ್ಟು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಆ ಸಂಖ್ಯೆಯನ್ನು ಅರ್ಧದಿಂದ ಗುಣಾಕಾರ ಮಾಡ್ತೀವಿ. ಉದಾಹರಣೆಗೆ 10ರ ಅರ್ಧದಷ್ಟು ಅಂತ ಹೇಳಿದರೆ 5 ಬರುತ್ತೆ. ಹೇಗೆ ಬರುತ್ತೆ ಅಂದರೆ ಅರ್ಧ ಇಂಟು 10 ಮಾಡಿದಾಗ 5 ಆಗುತ್ತೆ. ಅದೇ ಥರದಲ್ಲಿ ಒಂದು ಸಂಖ್ಯೆಯ 35ನೇ 2ರಷ್ಟು ಅಂತ ಹೇಳಿದರೆ ಆ ಸಂಖ್ಯೆಯನ್ನು 35ನೇ 2ರಿಂದ 2/35 ಅದರಿಂದ ಗುಣಾಕಾರ ಮಾಡಬೇಕಾಗತ್ತೆ. ಅದರಿಂದ 2/35 ಇಂಟು x ಅಂತ ಹೇಳೋದು ನಂಬರ್ ಆಫ್ ಟೀಚರ್ಸ್ ಆಗಿರುತ್ತೆ. ಇಲ್ಲಿ ನಂಬರ್ ಆಫ್ ಟೀಚರ್ಸ್ ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಅಧ್ಯಾಪಕರ ಸಂಖ್ಯೆ 10 ಅನ್ನೋದಾಗ ಕೊಟ್ಟಿದ್ದಾರೆ. ಆದ್ದರಿಂದ 2/35 ಇಂಟು x ಅಂತ ಹೇಳೋದು 10ಕ್ಕೆ ಸಮನಾಗಿರುತ್ತೆ. = 10 ಅಂತ ಬರ್ಕೊಂಡು ಈಗ ಸಮೀಕರಣವನ್ನು ನಾವು ಬಿಡಿಸ್ಬೋದು.
ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಬೇಕಂದ್ರೆ 2/35 ಇರೋದನ್ನ ಆ ಕಡೆ ತಗೊಂಡು ಹೋದಾಗ 35/2 ಆಗುತ್ತೆ. 2 ಸಹಗುಣಕ ಇದೆ, ಛೇದಕ್ಕೆ ಹೋಗುತ್ತೆ. ಇಲ್ಲಿರುವಂಥ ಛೇದದಲ್ಲಿರುವಂಥ ಸಂಖ್ಯೆ ಗುಣಾಕಾರ ಮಾಡಿದಾಗ ಅಂಶಕ್ಕೆ ಹೋಗುತ್ತೆ. ಆದ್ದರಿಂದ x = 10 × 35/2 ಆಗುತ್ತೆ. 2/35 ಆಚೆ ಕಡೆ ಹೋದಾಗ 35/2 ಆಗುತ್ತೆ. ಸೊ ಇದನ್ನು ಸುಲಭ ರೂಪಕ್ಕೆ ತಗೊಂಬಂದಾಗ 175 ವಿದ್ಯಾರ್ಥಿಗಳಿರ್ತಾರೆ. ಸೊ ಈಗಾಗಲೇ ನೀವು 4 ಉದಾಹರಣೆಗಳನ್ನು ಗಮನಿಸಿದರೆ ಈ 4 ಉದಾಹರಣೆಗಳಿಗೆ ಪರಿಹಾರ ನಮ್ಗೆ ಏನು ಸಿಕ್ಕಿದೆ ಅಂದರೆ ಯಾವುದೋ ಒಂದು ಸಂಖ್ಯೆ ಸಿಕ್ಕಿದೆ, ಒಂದು ಉತ್ತರ ಮಾತ್ರ ಸಿಕ್ಕಿದೆ. ಸೊ ಆ ಥರದಲ್ಲಿ ನಮಗೆ ಯಾವುದೇ ಒಂದು ಲೀನಿಯರ್ ಈಕ್ವೇಷನ್ಸ್, ಸರಳ ರೇಖಾತ್ಮಕ ಸಿಂಪಲ್ ಲೀನಿಯರ್ ಈಕ್ವೇಷನ್ಸ್, ಸರಳ ರೇಖಾತ್ಮಕ ಸಮೀಕರಣ ಇದ್ದಾಗ ಅದಕ್ಕೆ ಒಂದೇ ಒಂದು ಉತ್ತರ ಸಿಗುತ್ತೆ. ಆ ಉತ್ತರ ಯಾವ ಥರದಲ್ಲಿರುತ್ತೆ ಅಂದರೆ ಸಮೀಕರಣವನ್ನು ನಾವು ಅತ್ಯಂತ ಆದರ್ಶ ರೂಪದಲ್ಲಿ ಬರ್ಕೊಂಡಾಗ ಇಲ್ಲಿ 0 ಇದ್ದಾಗ ax + b = 0 ಇತ್ತು ಅಂತ ಹೇಳಿದ್ರೆ ಸಮೀಕರಣದ ಚರಾಕ್ಷರದ ಬೆಲೆ -b/a ಆಗುತ್ತೆ. ಪ್ಲಸ್ ಬಿ ಇದೆ, ಆ ಕಡೆ ತಗೊಂಡು ಹೋದರೆ -b ಆಗುತ್ತೆ. 0 - b ಅಂದರೆ -b ಆಗುತ್ತೆ. ಎ ಅನ್ನೋದು ಸಹಗುಣಕ, ಆಚೆ ಕಡೆ ಹೋದರೆ ಛೇದಕ್ಕೆ ಬರುತ್ತೆ. ಸೊ ಆದ್ದರಿಂದ ಈ ರೂಪದಲ್ಲಿ ಯಾವಾಗಲೂ ಕೂಡ ಉತ್ತರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಂದರೆ ಸಮೀಕರಣವನ್ನು ನಾವು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸ್ಕೊಂಡಿದ್ರೆ ಮಾತ್ರ. ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸ್ಕೊಂಡಿದ್ರೆ ಅದರ ಉತ್ತರವನ್ನು ನಾವು ನೇರವಾಗಿ -b/a, -b ಅಂತ ಹೇಳೋದು ಸ್ಥಿರಾಂಕ, ಎ ಅಂತ ಹೇಳೋದು ಎಕ್ಸ್ನ ಸಹಗುಣಕ ಆಗಿರುತ್ತೆ. ಈ ಥರದಲ್ಲಿ ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಸರಳ ರೇಖಾತ್ಮಕ ಸಮೀಕರಣ ಇದ್ದಾಗ ಈ ಥರ ಆಗುತ್ತೆ. ಈಗ ಮುಂದಿನ ಉದಾಹರಣೆಯನ್ನು ಗಮನಿಸಿ. ಇದೊಂದು ಸಮೀಕರಣ ಇದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಚರಾಕ್ಷರಗಳು ಒಂದಿಲ್ಲ. ಇಲ್ಲಿ ಕೊಟ್ಟಿರುವಂಥ 2 ಉದಾಹರಣೆಗಳಿದೆ. 2 ಉದಾಹರಣೆಗಳಲ್ಲಿ ಕೂಡ 2 ಚರಾಕ್ಷರಗಳನ್ನು ಹೊಂದಿದೆ. ಸೊ ಇಂಥ ಚರಾಕ್ಷರಗಳು 2 ಚರಾಕ್ಷರಗಳಿದ್ದಾಗ ಆ ಸಮೀಕರಣಕ್ಕೆ ಅದರ ಪರಿಹಾರ ಒಂದೇ ಒಂದು ಬೆಲೆ ಆಗಿರೋಲ್ಲ, ಬೇಕಾದಷ್ಟು ಬೆಲೆಗಳಿರ್ಬೋದು ಅದಕ್ಕೆ. ಅದನ್ನು ಮುಂದೆ ಗಮನಿಸೋಣ. An equation which contains 2 variables with the exponents of each variable is 1 and has no term involving product of variables is called a linear equation in 2 variables. So linear equations in 2 variables, 2 ಚರಾಕ್ಷರಗಳಿರುವಂತಹ ಸರಳ ಸಮೀಕರಣಗಳು, ಸರಳ ರೇಖಾತ್ಮಕ ಸಮೀಕರಣಗಳು ಅನ್ನೋದಕ್ಕೂ ಕರಿಬೋದು. ಒಂದು ಸಮೀಕರಣದಲ್ಲಿ 2 ಚರಾಕ್ಷರಗಳಿದ್ದು ಈ ಕೆಳಗಡೆ ಉದಾಹರಣೆಗಳು ಗಮನಿಸಿ ಗೊತ್ತಾಗುತ್ತೆ. ಎಕ್ಸ್ ಅನ್ನೋ ಚರಾಕ್ಷರ ಇದೆ, ವೈ ಅನ್ನೋ ಚರಾಕ್ಷರ ಇದೆ, 2 ಚರಾಕ್ಷರಗಳಿದ್ದಾವೆ. ಅವುಗಳ ಘಾತ 1 ಆಗಿರಬೇಕು. ಸೊ ಇಲ್ಲಿ ಎಲ್ಲೂ ಕೂಡ x² x³ ಆ ಥರ ಯಾವುದೂ ಇಲ್ಲ. ಎಕ್ಸ್ನ ಘಾತ 1 ಇದೆ, 1 ಆಗಿದ್ದು ಚರಾಕ್ಷರಗಳ ಗುಣಲಬ್ಧವನ್ನು ಹೊಂದಿರುವ ಪದಗಳಿರದ ಸಮೀಕರಣಗಳು. ಸೊ ಇಲ್ಲೆಲ್ಲೂ ಎಕ್ಸ್ ಮತ್ತು ವೈಗಳು ಪ್ರತ್ಯೇಕ ಗುಣಿಸಲ್ಪಟ್ಟಿಲ್ಲ. ಎಕ್ಸ್ ಮತ್ತು ವೈಗಳು ಬೇರೆ ಸ್ಥಿರಾಂಕಗಳ ಜೊತೆ ಗುಣಿಸಲ್ಪಟ್ಟಿದೆ ಅಷ್ಟೇ ಹೊರತುವ XY ರೂಪದಲ್ಲಿಲ್ಲ. ಉದಾಹರಣೆಗೆ 2xy + 3 ಅಂತ ಬರೆದ್ರೆ ಇದನ್ನು ನಾವು 2 ಚರಾಕ್ಷರಗಳಿರುವ ಸರಳ ಸಮೀಕರಣ ಅಂತ ಕರೆಯಲ್ಲ. ಲೀನಿಯರ್ ಇಕ್ವೇಷನ್ಸ್ ವಿತ್ 2 ವೇರಿಯಬಲ್ ಅಂತ ಇದನ್ನು ಕರೆಯೋಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2 ಚರಾಕ್ಷರಗಳು ಗುಣಾಕಾರ ಮಾಡಲ್ಪಟ್ಟಿದೆ. ಈ ಥರ ಗುಣಾಕಾರ ಮಾಡಲ್ಪಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನಾನು ಅವಾಗಲೇ ವಿವರಿಸಿದಾಗೆ ನಿಮಗೆ ಇದು ರೇಖಾತ್ಮಕ ಸಮೀಕರಣ ಆಗಲ್ಲ. ಯಾಕೆಂದರೆ ಘಾತಗಳು ಕೂಡಲ್ಪಡ್ತವೆ. ಇಲ್ಲಿ ಇದು 2ನೇ ಘಾತದ ಸಮೀಕರಣ ಆಗುತ್ತೆ. ಆದ್ದರಿಂದ ಇದು ರೇಖಾತ್ಮಕ ಸಮೀಕರಣ ಆಗಲ್ಲ. 2 ಚರಾಕ್ಷರಗಳಿದೆ ಸರಿ, ಆದರೆ ರೇಖಾತ್ಮಕ ಅಲ್ಲ ಇದು. ಸೊ ಒಂದು ಸಮೀಕರಣದಲ್ಲಿ 2 ಚರಾಕ್ಷರಗಳಿದ್ದು ಅವುಗಳ ಘಾತ 1 ಆಗಿದ್ದು ಚರಾಕ್ಷರಗಳ ಗುಣಲಬ್ಧವನ್ನು ಹೊಂದಿರುವ ಪದಗಳಿರದಿರುವಂಥ ಸಮೀಕರಣಗಳಿಗೆ 2 ಚರಾಕ್ಷರವುಳ್ಳ ಸರಳ ಸಮೀಕರಣ ಅಥವಾ ಸರಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇಲ್ಲಿ x² + y = 7 ಅಂತ ಹೇಳೋದು ಸರಳ ರೇಖಾತ್ಮಕ 2 ಚರಾಕ್ಷರ ಇರುವಂಥ ಸರಳ ರೇಖಾತ್ಮಕ ಸಮೀಕರಣ ಆಗಲ್ಲ ಇದು. ಯಾಕೆಂದರೆ ಸ್ಕ್ವೇರ್ ಇದೆ. ಅದೇ ಥರದಲ್ಲಿ ಈಗ ಹಿಂದೆ ವಿವರಿಸಿದಾಗೆ XY ಅನ್ನೋ ಪದ ಇದ್ದಾಗ ರೇಖಾತ್ಮಕ ಸಮೀಕರಣ ಆಗಲ್ಲ ಅದು. ಸೊ ಒಂದು ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ನೀವು ಆವಾಗಲೇ ನೋಡಿದರೆ ಸೊ ax + b = 0 ಆಗಿರುತ್ತೆ. ಈಗ 2 ಚರಾಕ್ಷರಗಳಿದ್ದಾಗ ಅದರ ಆದರ್ಶ ರೂಪ ಏನಾಗಿರುತ್ತೆ ಅಂತ ಹೇಳಿದ್ರೆ ax + by + c = 0 ಆಗಿರುತ್ತೆ. ಸೊ ಬಲಭಾಗದಲ್ಲಿ 0 ಬರೋ ರೀತಿಯಲ್ಲಿ ನಾವು ಸಮೀಕರಣವನ್ನು ಬರೆದುಕೊಳ್ಳೋದಕ್ಕೆ ಆದರ್ಶ ರೂಪದಲ್ಲಿದೆ. ಎಕ್ಸ್ನ ಒಂದೇ ಪದ, ಎಕ್ಸ್ ಇರುವಂಥದ್ದು ಒಂದು ಪದ ಇರಬೇಕು, ವೈ ಇರುವಂಥದ್ದು ಒಂದು ಪದ ಇರಬೇಕು ಮತ್ತು ಒಂದು ಸ್ಥಿರಾಂಕ ಇರಬೇಕು. ಬಲಭಾಗದಲ್ಲಿ 0ಗೆ ಅದನ್ನು ಈಕ್ವೇಟ್ ಮಾಡಿರಬೇಕು. ಸೊ ಆ ಥರದಲ್ಲಿ ಬರೆಯೋದಕ್ಕೆ ನಾವು ಆದರ್ಶ ರೂಪದಲ್ಲಿ ಇದನ್ನು ಕರಿತೀವಿ. ಸೊ ಇದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಆಗಿದೆ. ಎಕ್ಸಾಂಪಲ್ಸ್ ಟು ಫಾರ್ಮ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಸೊ ಕೆಲವು ಉದಾಹರಣೆಗಳನ್ನು ನೋಡೋಣ.
an integer is 7 more than the twice of another integer. ಒಂದು ಪೂರ್ಣಾಂಕವು ಇನ್ನೊಂದರ ಎರಡರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಸೊ ಇಲ್ಲಿ ಒಂದು ಪೂರ್ಣಾಂಕ ಒಂದು ಸಂಖ್ಯೆಯನ್ನು x ಇಂದ ಪ್ರತಿನಿಧಿಸಬಹುದು, ಇನ್ನೊಂದು ಸಂಖ್ಯೆಯನ್ನು y ಇಂದ ಪ್ರತಿನಿಧಿಸಬಹುದು. ಸೊ an integer is 7 more than twice of another integer. ಸೊ ಯಾವುದಾದ್ರು ಒಂದು ಇಂಟಿಜರ್ನ y ಅಂತ ತಿಳ್ಕೊಳ್ಳೋಣ, ಇನ್ನೊಂದನ್ನು x ಅಂತ ತಿಳ್ಕೊಳ್ಳೋಣ. ಅವುಗಳಿಗಿರುವ ಸಂಬಂಧ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, an integer y is 7 more than twice the other, 2x plus 7 ಆಗುತ್ತೆ. ಅಥವಾ x is equal to 2y plus 7 ಅಂತ ಕೂಡ ನಾವು ಅದನ್ನು ಬರೀಬಹುದು. x is equal to 2y plus 7. x ಅಂತ ಹೇಳೋದು ಒಂದು ಪೂರ್ಣಾಂಕ, ಒಂದು ಸಂಖ್ಯೆ ಇಂಟಿಜರ್. y ಅಂತ ಹೇಳೋದು ಇನ್ನೊಂದು ಸಂಖ್ಯೆ. ಆ ಇನ್ನೊಂದು ಸಂಖ್ಯೆ ಎರಡರಷ್ಟಕ್ಕಿಂತ 7 ಹೆಚ್ಚಾಗಿದೆ ಅಂದರೆ ಆ y ಅನ್ನು 2ರಿಂದ ಗುಣಿಸ್ಕೊಂಡು 7ನ್ನು ಕೂಡಿಸೋದ್ರ ಮುಖಾಂತರ ಪಡೆಯಬಹುದು. ದ ಟೋಟಲ್ ಕಾಸ್ಟ್ ಆಫ್ 7 books ಆ್ಯಂಡ್ 5 pens ಈಸ್ ₹585. ಸೊ ಜಸ್ಟ್ ಸಮೀಕರಣವನ್ನು ರಚನೆ ಮಾಡಲಿಕ್ಕೆ ಹೇಳಿದರೆ, ಒಂದು ಪುಸ್ತಕದ ಬೆಲೆಯನ್ನು ನಾನು x ರೂಪಾಯಿ ಆಗಿರುತ್ತೆ, ಒಂದು ಪೆನ್ನಿನ ಬೆಲೆಯನ್ನು y ರೂಪಾಯಿ ಆಗಿರುತ್ತೆ ಅಂತ ಹೇಳಿದರೆ 7 ಪುಸ್ತಕಗಳ ಒಟ್ಟು ಬೆಲೆ 7x ರೂಪಾಯಿ ಆಗುತ್ತೆ, 5 ಪೆನ್ನುಗಳ ಒಟ್ಟು ಬೆಲೆ 5y ಆಗುತ್ತೆ. ಅವುಗಳನ್ನೆರಡನ್ನು ಕೂಡಿಸಿದಾಗ ಅವುಗಳ ಮೊತ್ತ 585 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ 7x ಪ್ಲಸ್ 5y ಇಸ್ ಈಕ್ವಲ್ ಟು 585 ಅನ್ನೋದಾಗಿ ಬರೀಬಹುದು. ರೈಟ್ ಆಲ್ ಪಾಸಿಟಿವ್ ಇಂಟಗ್ರಲ್ ವ್ಯಾಲ್ಯೂಸ್ ಆಫ್ x ಅಂಡ್ y ವಿಚ್ ಸ್ಯಾಟಿಸ್ಫೈ ದ ಇಕ್ವೇಶನ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 13. x ಮತ್ತು yಗಳ ಯಾವ ಬೆಲೆಗಳಿಗೆ ಬಲಭಾಗ 13 ಬರುತ್ತೆ ಅಂತ ನೋಡಬೇಕು. ಆದರೆ ಏನು ಕೊಟ್ಟಿದ್ದಾರೆ ಅಂತ, ರೈಟ್ ಆಲ್ ದ ಪಾಸಿಟಿವ್ ಇಂಟಗ್ರಲ್ ವ್ಯಾಲ್ಯೂಸ್, ಪೂರ್ಣ ಸಂಖ್ಯೆಗಳು, ಮೈನಸ್ನ ಹಾಕೊಂಡು ನಾವು ಚೆಕ್ ಮಾಡಬೇಕಾಗಿಲ್ಲ. ಎಲ್ಲ ಧನಾತ್ಮಕ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಧನಾತ್ಮಕ ಪೂರ್ಣಾಂಕಗಳು, ಸೆಟ್ W ಅದ್ರಲ್ಲಿ ಬರುವಂಥ ಯಾವ್ಯಾವ ಸಂಖ್ಯೆಗಳಿದ್ದಾಗ x ಮತ್ತು yಗಳಿಗೆ ಯಾವ್ಯಾವ ಪರಿಹಾರಗಳನ್ನಿದ್ದಾಗ ಉತ್ತರ 13 ಬರುತ್ತೆ ಅನ್ನೋದು ಚೆಕ್ ಮಾಡಬೇಕು. ಈ ಥರ ಮಾಡಲಿಕ್ಕೆ ಒಂದು ಸುಲಭ ವಿಧಾನ ಅಂತ ಹೇಳಿದರೆ, ಇಲ್ಲಿ 2 ಚರಾಕ್ಷರ ಇರುವಂಥ ಸರಳ ಸಮೀಕರಣ ಇದೆಯಲ್ಲ, ಇದನ್ನು ಒಂದು ಚರಾಕ್ಷರ ಇರೋ ಸರಳ ಸಮೀಕರಣ ರೂಪಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋದು. ಅಥವಾ ಇದರಲ್ಲಿ 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಆಗೋದಾದರೆ y ಬೆಲೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋದು. ಇದರಲ್ಲಿ y ಬೆಲೆ ಕಂಡುಹಿಡಬೇಕು ಅಂದ್ರೆ ಏನು ಮಾಡಬೇಕಾಗುತ್ತೆ, ನಾನು ಮೊದಲು ಇಲ್ಲಿರೋ 2x ಅನ್ನು ತೆಗಿಬೇಕಾಗುತ್ತೆ. ತೆಗೆಯೋದು ಹೇಗೆ? 2x ಅಂತ ಹೇಳೋದು ಈ ಬೀಜೋಕ್ತಿಯಲ್ಲಿ 3yಗಿಂತ ಇದು ಪ್ರತ್ಯೇಕ ಪದವನ್ನು ಆ ಕಡೆ ತಗೊಂಡು ಹೋದಾಗ ಚಿಹ್ನೆ ಬದಲಾಗುತ್ತೆ, ಟ್ರಾನ್ಸ್ಪೋಸ್ ಮಾಡೋದು. ಅಥವಾ 2x ಕಳೆಯೋದು, ಎರಡೂ ಕಡೆಯಲ್ಲಿ ಕಳೆದಾಗ ಏನಾಗುತ್ತೆ ಅಂದರೆ ಇಲ್ಲಿರೋ 2x ಕ್ಯಾನ್ಸಲ್ ಆಗಿದ್ದು 3y ಆಗುತ್ತೆ, ಇಸ್ ಈಕ್ವಲ್ ಟು 13 ಮೈನಸ್ 2x ಆಗುತ್ತೆ. ನಮಗೆ y ಬೆಲೆ ಬೇಕಾಗಿದೆ ಅಂದರೆ ಇಲ್ಲಿರೋ 3 ತೆಗಿಬೇಕು. 3 ತೆಗಿಬೇಕು ಅಂದರೆ ಏನು ಮಾಡಬೇಕು, ಎರಡೂ ಕಡೆ ನಾನು 3ರಿಂದ ಭಾಗಿಸಿದಾಗ ಇಲ್ಲಿರೋ 3 ಕ್ಯಾನ್ಸಲ್ ಆಗುತ್ತೆ, y ಬರುತ್ತೆ. y ಇಸ್ ಈಕ್ವಲ್ ಟು 13 ಮೈನಸ್ 2x ಡಿವೈಡೆಡ್ ಬೈ 3ಗೆ ಸಮನಾಗುತ್ತೆ. ನಾನು ಎಕ್ಸ್ಗೆ ಬೇರೆ ಬೇರೆ ಬೆಲೆಯನ್ನು ಆದೇಶ ಮಾಡಿದಾಗ ವೈಗೆ ಬೇರೆ ಬೇರೆ ಬೆಲೆಗಳು ಸಿಗ್ತಾ ಹೋಗುತ್ತೆ. ನಮ್ಗೆ ಅದರಲ್ಲಿ ಯಾವ್ದು ತಗೊಳ್ಬೇಕು ಅಂದರೆ ಎಲ್ಲ ಪಾಸಿಟಿವ್ ಇಂಟೀಜರ್ಸ್, ಎಕ್ಸ್ ಮತ್ತು ವೈ ಎರಡಕ್ಕೂ ಪಾಸಿಟಿವ್ ಇಂಟೀಜರ್ಸ್, ಧನಾತ್ಮಕ ಪೂರ್ಣಾಂಕಗಳು ಯಾವ್ದು ಸಿಗುತ್ತೋ ಅದನ್ನು ಮಾತ್ರ ತಗೊಳ್ಕೊಳ್ತಾ ಹೋಗಬೇಕಾಗುತ್ತೆ. ಕೋಆರ್ಡಿನೇಷನ್ ಟೇಬಲ್ಸ್, ನಿರ್ದೇಶಾಂಕಗಳ ಪಟ್ಟಿ ಅಂಥೇಳಿ ಈ ಥರ ಒಂದು ಪಟ್ಟಿಯನ್ನು ಹಾಕ್ಕೊಂಡಾಗ ನನಗೆ ಸುಲಭ ಆಗುತ್ತೆ. ಎಕ್ಸ್ಗೆ ಬೇರೆ ಬೇರೆ ಬೆಲೆಗಳನ್ನು 1ರಿಂದ ಆರಂಭ ಮಾಡಿ ಕೆಲವು ಬೆಲೆಗಳನ್ನು ಹಾಕ್ತಾ ಹೋಗ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಇಂಟಗ್ರಲ್ ವ್ಯಾಲ್ಯೂಸ್, ಎಕ್ಸ್ ಇರೋ ಜಾಗದಲ್ಲಿ ನಾನು 1 ಬರ್ಕೊಂಡ್ರೆ 2 ಇಂಟು 1 2 ಆಗುತ್ತೆ, 13 ಮೈನಸ್ 2 11 ಆಗುತ್ತೆ. 11 ಡಿವೈಡ್ ಬೈ 3 ಅಂತ ಹೇಳೋದು ಪೂರ್ಣ ಸಂಖ್ಯೆ ಅಲ್ಲ. ಎಕ್ಸ್ ಇರೋ ಜಾಗದಲ್ಲಿ ನಾನು 2 ಬರ್ಕೊಂಡಾಗ 2 4, 13 ಮೈನಸ್ 4, 13ರಲ್ಲಿ 4 ಕಳೆದ್ರೆ 9 ಆಗುತ್ತೆ. 9ನ್ನ 3ರಿಂದ ಭಾಗಿಸಿದಾಗ 3 ಬರುತ್ತೆ. ಸೊ ನಮಗೆ ಒಂದು ಜೊತೆ ಉತ್ತರ ಇಲ್ಲಿ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ವೈ ಇಸ್ ಈಕ್ವಲ್ ಟು 3 ಅಂತ ಹೇಳೋದು ಇಲ್ಲಿ ಕೊಟ್ಟಿರುವಂಥ ಸಮೀಕರಣಕ್ಕೆ ಒಂದು ಪರಿಹಾರ ಆಗಿದೆ. ಜೊತೆಗೆ ಆ ಪರಿಹಾರ ಹೇಗಿದೆ ಅಂದರೆ ಎರಡೂ ಕೂಡ ಪಾಸಿಟಿವ್ ಇಂಟೀಜರ್ಸ್ ಆಗಿದೆ. ಅದೇ ಥರದ ನಾನು ಈ ಬೆಲೆಯನ್ನು 3 ಆದೇಶ ಮಾಡಿದರೆ, ಸೊ 13 ಮೈನಸ್ 2 ಇಂಟು ಎಕ್ಸ್ ಜಾಗದಲ್ಲಿ 3 ಬರ್ಕೊಂಡು ಡಿವೈಡ್ ಬೈ 3 ಮಾಡಲಿಕ್ಕೆ ಹೋದರೆ 13 ಮೈನಸ್ 6 7 ಆಗುತ್ತೆ. 7 ಬೈ 3 ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆ ನಮ್ಗೆ ಉತ್ತರ ಸಿಗಲ್ಲ. ಆ ಥರದಲ್ಲಿ 4 ಬರ್ಕೊಂಡಾಗಲೂ ಎಕ್ಸ್ ಇರೋ ಜಾಗದಲ್ಲಿ 4 ಬರ್ಕೊಂಡಾಗಲೂ ಕೂಡ ನಾವು ಪೂರ್ಣ ಸಂಖ್ಯೆ ಸಿಗಲ್ಲ. ಪುನಃ 5 ಬರ್ಕೊಂಡಾಗ ಪೂರ್ಣ ಸಂಖ್ಯೆ ಸಿಗುತ್ತೆ. ಸೊ ಹೇಗೆ ಅಂತ ಹೇಳಿದರೆ, ಸೊ ವೈ ಇಸ್ ಈಕ್ವಲ್ ಟು 13 ಮೈನಸ್ 2 ಇಂಟು ಎಕ್ಸ್ ಜಾಗದಲ್ಲಿ ನಾನು 5 ಬರ್ಕೊಳ್ತೇನೆ. 5 10 ಆಗುತ್ತೆ. 13 ಮೈನಸ್ 10 ಅಂತ ಹೇಳಿದರೆ 3 ಆಗುತ್ತೆ. ಡಿವೈಡೆಡ್ ಬೈ 3 ಇದೆ, ಆದ್ದರಿಂದ 3 ಬೈ 3 ಅಂತ ಹೇಳಿದರೆ 1 ಆಗುತ್ತೆ. 1 ಅಂತ ಹೇಳೋದು ಒಂದು ಧನ ಪೂರ್ಣಾಂಕ ಆಗಿದೆ. ಸೊ ಅದರಿಂದ ಇನ್ನೊಂದು ಜೊತೆ ಉತ್ತರ ನನಗೆ ಸಿಕ್ಕಿದೆ. ಎಕ್ಸ್ ಇಸ್ ಈಕ್ವಲ್ ಟು 6, ಎಕ್ಸ್ ಇಸ್ ಈಕ್ವಲ್ ಟು 7 ಈ ಥರ ಹಾಕ್ಕೊಂಡು ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. 7ಕ್ಕಿಂತ ಹೆಚ್ಚಿನ ಅಥವಾ
ಜಾಗದಲ್ಲಿ ನಾನು 7 ಕೊಟ್ಟ ತಕ್ಷಣ y ಬೆಲೆ ಎಲ್ಲ ಋಣಾತ್ಮಕ ಸಂಖ್ಯೆಗಳು ಬರಲಿಕ್ಕೆ ಆರಂಭ ಆಗುತ್ತೆ. ಆದ್ದರಿಂದ 7ಕ್ಕಿಂತ ಮುಂದಿನ ಸಂಖ್ಯೆಗಳು ನಾವು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇನ್ನು ಚೆಕ್ ಮಾಡೋಕ್ಕೆ ಹೋದಾಗ ಎಲ್ಲಗಳು ಕೂಡ ಈ 8 ಕೊಟ್ಟಾಗಲೂ ಋಣ ಸಂಖ್ಯೆ ಬರುತ್ತೆ, 9 ಕೊಟ್ಟಾಗಲೂ ಋಣ ಸಂಖ್ಯೆ ಬರುತ್ತೆ. ಸೊ ಆದ್ದರಿಂದ ಕ್ವಶನ್ನಲ್ಲಿ ಸ್ಪಷ್ಟವಾಗಿ ಧನಪೂರ್ಣಾಂಕ ಉತ್ತರ ಬರಬೇಕು ಅಂತ ಹೇಳೋದ್ರಿಂದ ಈ 2 ಉತ್ತರಗಳು ಮಾತ್ರ ಆಗುತ್ತೆ. ಎಕ್ಸ್ ಬೆಲೆ 2 ಇದ್ದಾಗ y ಬೆಲೆ 3 ಇರುತ್ತೆ, ಎಕ್ಸ್ ಬೆಲೆ 5 ಇದ್ದಾಗ y ಬೆಲೆ 1 ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಕ್ಷೆಯನ್ನು ಹಾಕ್ಕೊಂಡು 2 ಸಮೀಕರಣಗಳನ್ನು ಕೊಟ್ಟಾಗ ಆ ನಕ್ಷೆಯನ್ನು ಹಾಕ್ಕೊಂಡು ಆ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಇಷ್ಟೊತ್ತು ತನಕ ಹೇಳಿರೋದನ್ನು ನಿಧಾನವಾಗಿ ಮತ್ತೆ ನೋಡಿಕೊಂಡು ಸೊ ಮುಂದಿನ ಪ್ರಶ್ನೆಗಳಿಗೆ ಹೋಮ್ವರ್ಕ್ ಅಸೈನ್ಮೆಂಟ್ ಉತ್ತರಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಸೊ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳನ್ನೆಲ್ಲ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಒಂದು ಸರ್ತಿ ಬರ್ಕೊಂಡು ನಿಧಾನವಾಗಿ ಯೋಚನೆ ಮಾಡ್ತಾ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಿಲ್ಲಿಸೋಣ. ಇದೇ ಚಾಪ್ಟರ್ ಮೇಲೆ ಇನ್ನೊಂದು ವಿಡಿಯೋ ಇರುತ್ತೆ, 7ನೇ ವಿಡಿಯೋ. ಅದನ್ನು ಮುಂದಿನ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಲ್ಲಿಸ್ತೀನಿ. ಸಾಯಿರಾಮ್.